ವೀಕ್ಷಕರೇ, ರಾಧಕ್ಕ ಪಂಚಾಯಿತಿಗೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ದೇಶ ಮತ್ತು ರಾಜ್ಯದ ಪ್ರಚಲಿತ ವಿದ್ಯಮಾನಗಳು ಮತ್ತು ಜನರ ಬಾಯಲ್ಲಿ ಓಡಾಡ್ತಾ ಇರುವಂತಹ ವಿಚಾರಗಳು ಮತ್ತು ವಿಷಯಗಳ ಬಗ್ಗೆ ನೀವು ನಿಮ್ಮ ಪಂಚಾಯಿತಿ ಕಟ್ಟೆಯಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತೀರಿ. ಅದೇ ರೀತಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಇವತ್ತು ಬೆಳಗಾವಿಯಲ್ಲಿದೆ. ತಮಗೆಲ್ಲರಿಗೂ ಗೊತ್ತಿದೆ ವೀಕ್ಷಕರೇ, ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಯಾವ ರೀತಿಯಾದಂತಹ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಅಂತ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಗ್ಯಾರಂಟಿ ನ್ಯೂಸ್ ರೈತರ ಪರವಾಗಿ ರೈತರ ಹೋರಾಟದಲ್ಲಿ ಭಾಗಿಯಾಗಿದೆ ಮತ್ತು ರೈತರು ನ್ಯಾಯಯುತವಾಗಿ ಏನು ಕಬ್ಬಿಗೆ ಬೆಲೆಯನ್ನ ಕೇಳ್ತಾ ಇದ್ದಾರೆ, ಆ ಬೆಲೆಗೆ ತಕ್ಕಂತೆ ಸರ್ಕಾರದ ಗಮನ ಸೆಳೆಯುವಲ್ಲಿ ಮತ್ತು ರೈತರ ಬಲ ಹೆಚ್ಚು ಮಾಡುವಲ್ಲಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಸತತವಾಗಿ ವರದಿಯನ್ನ ಮಾಡ್ತಾ ಇದೆ. ಇವತ್ತು ಕೂಡ ನಾವು ಬೆಳಗಾವಿಯಲ್ಲಿದ್ದೇವೆ, ಬೆಳಗಾವಿಯ ಚಿಕ್ಕೋಡಿ ಭಾಗದಲ್ಲಿದ್ದೇವೆ. ಇನ್ನು ಎಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ ಆ ಭಾಗದಿಂದ ನಾನು ಇವತ್ತು ರಾಧಕ್ಕ ಪಂಚಾಯಿತಿ ಮಾಡ್ತಾ ಇದ್ದೀನಿ ವೀಕ್ಷಕರೇ. ಈ ಹಿನ್ನೆಲೆಯಲ್ಲಿ ಈ ಭಾಗದ ರೈತರ ಪರವಾಗಿ ಇವತ್ತು ರಾಧಕ್ಕ ಪಂಚಾಯಿತಿಯನ್ನ ನಿಮ್ಮ ಗ್ರಾಮಗಳಲ್ಲೇ ನಾವು ಮಾಡ್ತಾ ಇದ್ದೀವಿ. ಈ ರಾಧಕ್ಕ ಪಂಚಾಯಿತಿಯಲ್ಲಿ ಭಾಗವಹಿಸೋದಕ್ಕೆ ಗ್ರಾಮಸ್ಥರು ಮತ್ತು ವಿವಿಧ ಕ್ಷೇತ್ರದ ಕರವೇ ಆಯಿತು, ರೈತ ಸಂಘ ಆಯಿತು, ಬಿಜೆಪಿ ಆಯಿತು, JDS ಆಯಿತು, ಎಲ್ಲದಕ್ಕಿಂತ ಹೆಚ್ಚಾಗಿ ರೈತರು ನಮ್ಮೊಂದಿಗೆ ಈ ರಾಧಕ್ಕ ಪಂಚಾಯಿತಿಯಲ್ಲಿ ಭಾಗವಹಿಸಿದ್ದಾರೆ. ಹಾಗಾದ್ರೆ ಬನ್ನಿ ನಮ್ಮ ಇವತ್ತಿನ ಈ ರಾಧಕ್ಕ ಪಂಚಾಯಿತಿಯನ್ನು ಆರಂಭಿಸೋಣ. ಈ ಪಂಚಾಯಿತಿಯಲ್ಲಿ ಭಾಗವಹಿಸೋದಕ್ಕೆ ಬಹಳಷ್ಟು ಜನ ಆಡಿಯನ್ಸ್ ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ. ಮೊದಲಿಗೆ ಅವರನ್ನ ವೆಲ್ಕಮ್ ಮಾಡೋಣ. ಸರ್, ತಮ್ಮೆಲ್ಲರಿಗೂ ಕೂಡ ರಾಧಕ್ಕ ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕಬ್ಬು ಬೆಳೆಗಾರರ ನ್ಯಾಯಯುತ ಹೋರಾಟಕ್ಕೆ ಹಲವಾರು ಸಂಘ ಸಂಸ್ಥೆಗಳು ಸಾಥ್ ಕೊಡ್ತಾ ಇವೆ, ಬೆಂಬಲ ಕೊಡ್ತಾ ಇದ್ದೇವೆ. ಕರ್ನಾಟಕ ರಕ್ಷಣಾ ವೇದಿಕೆಯು ಕೂಡ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿವೆ. ಹೀಗಾಗಿ ಈ ರಾಧಕ್ಕ ಪಂಚಾಯಿತಿಯಲ್ಲಿ ಕನ್ನಡ ಪರ ಹೋರಾಟಗಾರರಾದಂಥ ಚಂದ್ರಕಾಂತ್ ಹುಕ್ಕೇರಿ ಅವರಿದ್ದಾರೆ. ಸರ್, ತಮಗೆ ರಾಧಕ್ಕ ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಬಿಜೆಪಿ ವಕ್ತಾರರಾದಂತಹ ರಾಜ್ಕುಮಾರ್ ಹರಗಣ್ಣವರು ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಕಾಂಗ್ರೆಸ್ ವಕ್ತಾರರು ಮತ್ತು ಮುಖಂಡರಾದಂತಹ ಬಸವರಾಜ್ ಮರದಿ ಅವರು ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. ಇನ್ನು ರೈತ ಸಂಘದಿಂದ ರೈತ ಮುಖಂಡರಾದಂತಹ ತ್ಯಾಗರಾಜ್ ಕದಂ ಅವರು ಜಾಯ್ನ್ ಆಗಿದ್ದಾರೆ. ತ್ಯಾಗರಾಜ್ ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ನಾನು ರೈತ ಸಂಘದ ತ್ಯಾಗರಾಜ್ ಅವರಿಂದ ಆರಂಭಿಸೋದಕ್ಕೆ ಇಷ್ಟಪಡ್ತೀನಿ. ತ್ಯಾಗರಾಜ್ ಅವರೇ, ಯಾವ ರೀತಿ ಈ ಒಂದು ಹೋರಾಟ ಆರಂಭ ಆಯಿತು ಮತ್ತು ಯಾವ ಸ್ವರೂಪಕ್ಕೆ ಇದು ಹೋಗ್ತಾ ಇದೆ ಅನ್ನೋದು ಇಡೀ ಕರ್ನಾಟಕ ಸಾಕ್ಷಿಯಾಗಿದೆ. ಇವತ್ತು ಅಲ್ಲಲ್ಲಿ ಪ್ರತಿಭಟನೆಗಳು, ಲಾಠಿ ಚಾರ್ಜ್, ಕಲ್ಲು ತೂರಾಟದವರೆಗೆ ಹೋಗ್ತಾ ಇದೆ. ಆದರೆ ಇಲ್ಲಿಯವರೆಗೆ ಸರ್ಕಾರ ಆಗಲಿ, ಕಾರ್ಖಾನೆ ಮಾಲೀಕರಾಗಲಿ ರೈತ ಪರವಾದಂತಹ ಯಾವುದೇ ನಿಲುವನ್ನ ಪ್ರಕಟಿಸೋದಕ್ಕೆ ತಿಣಕಾಡ್ತಾ ಇದ್ದಾವೆ, ಒದ್ದಾಡ್ತಾ ಇದ್ದಾವೆ. ಏನ್ ಹೇಳ್ತೀರಿ? ರಾಜಕೀಯ ವಿಷಯ ಬಂದಾಗ ಎಲ್ಲ ರಾಜಕೀಯ ಪಕ್ಷಗಳು ನಾನು ಬೇರೆ, ನೀನು ಬೇರೆ, ನೀನು ಬೇರೆ, ನಾನು ಬೇರೆ ಅಂತವೆ. ಆದರೆ ಹೆಚ್ಚು ಕಡಿಮೆ ಕಾಂಗ್ರೆಸ್, BJP, ಜನತಾದಳ ಮೂರು ಪಕ್ಷದಲ್ಲಿ ಸಕ್ಕರೆ ಕಾರ್ಖಾನೆಗಳ ಮಾಲೀಕರೇ ಇದ್ದಾರೆ ಹೆಚ್ಚು ಕಡಿಮೆ. ಹಾಗಾಗಿ ಇವತ್ತು ರೈತರಿಗೆ ಬಿಲ್ ಕೊಡಬೇಕು ಅನ್ನೋ ವಿಷಯ ಬಂದಾಗ ಆ ಮೂರು ಪಕ್ಷದ ನಾಯಕರೆಲ್ಲರೂ ಅಣ್ಣ ತಮ್ಮರಾಗ್ತಾರೆ. ಚುನಾವಣೆ ಬಂದಾಗ ಮಾತ್ರ ಬೇರೆಯವರಾಗ್ತಾರೆ. ಇಷ್ಟೇ. ಈ ಲೆವೆಲ್ಗೆ ಹೋಗೋದಕ್ಕೆ ಏನು ಕಾರಣ? ಯಾಕೆ ಅಂದರೆ ಸರ್, ಈಗ ಪ್ರತಿಭಟನೆ ಎಲ್ಲಿ ನಡೀತಾ ಇದೆ ಅಲ್ಲಿ ಎಲ್ಲೂ ಕೂಡ ಕೈ ಮೀರಿ ಹೋಗಿಲ್ಲ ಪರಿಸ್ಥಿತಿ. ಶಾಂತ ರೀತಿಯಲ್ಲೇ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಎಲ್ಲ ಹತ್ತರ್ಕಿ ಟೋಲ್ ಹತ್ರ ಮಾತ್ರ ಕಲ್ಲು ತೂರಾಟ ನಡೆದಿದೆ. ಪರಿಸ್ಥಿತಿ ಗಂಭೀರ ರೀತಿಗೆ ಹೋಗಿದೆ. ಆ ಲೆವೆಲ್ಗೆ ಯಾಕೆ ಹೋಯ್ತು ಸರ್? ಒಪ್ಕೊಂಡಿದ್ದೀರಲ್ಲ ನೀವು, ಆಯ್ತು 2 ದಿನ ಕಾಯ್ತೀವಿ ಅಂತ, ಮತ್ತೆ ಆ ಲೆವೆಲ್ಗೆ ಯಾಕೆ ಹೋದ್ರಿ? ನೋಡಿ, ಇಲ್ಲಿ ರೈತ ಸಂಘಟನೆ ಸಂಘಟಿತವಾಗಿ ಹೋರಾಟ ಮಾಡುವಂಥ ಒಂದು ಕೆಲಸ ಮಾಡ್ಕೊಂತ ಬಂದೈತಿ ಇವತ್ತಿನವರೆಗೆ. ಆಗ ರೈತರ ಹೆಸರಿನ ಮೇಲೆ ಏನಕ್ಕೆ ಕೆಲಸ ಮಾಡ್ತಾ ಇದ್ದಾರಲ್ಲ, ಅಲ್ಲಿ ಬಹುತೇಕ ರೈತ ಸಂಘಟನೆಯವರು ಅಲ್ಲಂತ ಅನಿಸ್ತೈತಿ. ಇವತ್ತೇನು ಲಾಠಿ ಚಾರ್ಜ್ಗೆ ಅಲ್ಲಿ ಏನು ಕಲ್ಲು ತೂರಾಟಕ್ಕೆ ಕಾರಣೀಕರ್ತರು ಅದಾರಲ್ಲ, ಅವ್ರು ಬಹುಶಃ ರೈತ ಸಂಘಟನೆಗೆ ಸಂಬಂಧಪಟ್ಟವರು ಅಲ್ಲಂತೇಳಿ ನನಗನ್ನಿಸ್ತಾ ಇದೆ. ನೋ ಸರ್, ನೀವು ಆ ಥರ ನೋಡಿ ಎಕ್ಸ್ಟ್ರೀಮ್ ಸ್ಟೆಪ್ ನೋಡಿ. ಎಲ್ಲ ಕಡೆನೂ ಕೂಡ ಹೋರಾಟಗಾರರು ಒಂದೇ ರೀತಿಯ ಮನಸ್ಥಿತಿ ಇರೋದಿಲ್ಲ. ಹಾಗಂತ ಅಲ್ಲಿ ಕಲ್ಲು ತೂರಾಟ ಮಾಡಿದವ್ರನ್ನ ನೀವು ನಮ್ಮವರಲ್ಲ ಅಂತ ಅವ್ರನ್ನ ಅನಾಥರನ್ನಾಗಿ ಮಾಡಿಬಿಟ್ರೆ ಸರ್, ನಾಳೆ ಅವ್ರು ಕೇಸ್ ಹಾಕ್ಸ್ಕೋತಾರೆ, ಜೈಲಿಗೆ ಹೋಗ್ತಾರೆ. ಹಾಗಾದ್ರೆ ಅವ್ರ ಪರ ನಿಲ್ಲೋರು ಯಾರು ಸರ್? ನೀವು ಸಾರಾಸಗಟಾಗಿ ಅವ್ರು ನಮ್ಮವ್ರಲ್ಲ ಅಂತ ಕ್ಲಾರಿಟಿ ಸರ್ಟಿಫಿಕೇಟ್ ಕೊಟ್ಬಿಟ್ರೆ ಹೆಂಗದು ಅಂತ ನೋಡಿ. ಇವತ್ತು ಈ ಪರಿಸ್ಥಿತಿಯನ್ನು ಶಾಂತಿಯುತವಾಗಿ 7-8 ದಿನಗಳಿಂದ ನಡೀತಾ ಇದೆ. ಇವತ್ತನೇ ಯಾಕೆ ಆಯ್ತದು? ಏನ್ ನಮ್ಮ ರೈತ ಸಂಘ ಕಾರಣನಾ? ಅಲ್ಲ, ಬೇರೆ ರಾಜಕೀಯ ಪಕ್ಷಗಳೇ ಕಾರಣ ಅಂತ. ಹೆಂಗ್ ಕಾರಣ? ನೀವೇ ಒಪ್ಕೊಂಡ್ರಲ್ಲ. ಅಲ್ಲಿ ಶಿವಾನಂದ ಪಾಟೀಲ್ರು ಬಂದು ದಯಮಾಡಿ ಸರ್ಕಾರ ಹೇಳಿ ಕಳಿಸಿದೆ, ಮುಖ್ಯಮಂತ್ರಿಗಳು ಹೇಳಿ ಕಳಿಸಿದ್ದಾರೆ, 2 ದಿನ ಟೈಮ್ ಕೊಡಿ ಅಂದ್ರೆ ಆಯ್ತು ನಾವು 2 ದಿನ ಟೈಮ್ ಕೊಡ್ತೀವಿ ಅಂತ ಒಪ್ಕೊಂಡು ಇವತ್ತಲ್ಲಿ ಕಲ್ಲು ತೂರಾಟ ಮಾಡಿದ್ರೆ ಅದರ ಅರ್ಥ ಏನು? ನಾವಿಲ್ಲಿ ಚಳವಳಿ ಮಾಡೋರು ಮಾಡಕತ್ತೀವಿ ಮೇಡಮ್ ಅವ್ರೆ, ಇಲ್ಲಿ ಚಳವಳಿ ಮಾಡೋರು ಮಾಡಕತ್ತೀವಿ. ಅಲ್ಲೂ ಯಾಕಂದ್ರೆ ನಮ್ಮ ರೈತ ಸಂಘಟನೆಯಲ್ಲೂ ಸುಮಾರು 100 ಸಂಘಟನೆಗಳಿವೆ. ರಾಜ್ಯ ರೈತ ಸಂಘದ ಹೆಸರು ಮೇಲೆ 100 ಸಂಘಟನೆಗಳಿವೆ. ಅವರು ನಮ್ಮ ರೈತರ ಮಕ್ಕಳೇ ಇಲ್ಲ ಅಂತಲ್ಲ,
ಆದ್ರೆ ಇಂಥ ವಿಕೋಪಕ್ಕೆ ಹೋಗಬಾರ್ದು. ಉದಾಹರಣೆಗೆ ಒಂದು ಮಾತು ಹೇಳ್ತೀನಿ ಸರ್. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ತಾವು ಕೇಳಿಸ್ಕೊಂಡಿದ್ದೀರೋ ಇಲ್ಲೋ ಗೊತ್ತಿಲ್ಲ. ಸಹಕಾರಿ ಕ್ಷೇತ್ರದಲ್ಲಿ ನಂದು ಒಂದು ಕಾರ್ಖಾನೆ ಇದೆ. ಭಾಳ ಅಲ್ಲಿ ಯಾರು ಆರ್ಥಿಕ ತಜ್ಞರು ಮತ್ತು ಭಾಳ ಓದ್ಕೊಂಡಿರೋರು, PhD ಮಾಡಿದವರು, ಅವ್ರು ಯಾರ್ಯಾರು ಇದ್ದಾರೆ ಅವರೆಲ್ಲ ಹೇಳ್ತಿದ್ರು 14,000 ಲಾಭ ಇದೆ, 14,000 ಲಾಭ ಇದೆ ಅಂತೇಳಿ ಬಂದವ್ರು ಕೊಡಕ್ಕೆ ಹೇಳಿ 3,500 ರೂಪಾಯಿ ಕೊಟ್ಟು ಉಳಿದಿದ್ದನ್ನ ಅವರೇ ಇಟ್ಕೊಳಕ್ಕೆ ಹೇಳ್ರಿ ಅಂತ ನೇರವಾದ ಸವಾಲು ಮಾಡಿದ್ದಾರೆ ನಿಮಗೆ. ನೋಡಿ, ಇವತ್ತು ನಾವು ರೈತರು ನಾವು ಅಷ್ಟು ಓದ್ದವರಲ್ಲ. ನಾವು ರೈತಕ್ಕೆ ಕೆಲಸ ಮಾಡೋದೇನ ಕಬ್ಬು ಕಟಾವು ಮಾಡೋದು, ಉಳಿದ ಬೆಳೆಗಳೆಲ್ಲ ಕಳ್ಸೋದು, ಇದು ಬಿಟ್ಟರೆ ಮತ್ತೊಂದೇನು ಕೆಲಸ ಇಲ್ಲ ನಮ್ದು. ಆದ್ರೆ ಪಕ್ಕದ ರಾಜ್ಯದವರು 3,500 ರೂಪಾಯಿ ಹಂಗಲ್ರಿ ಸರ್. ಈಗ ಕಾರ್ಖಾನೆ ಮಾಲೀಕರಿಗೆ ಎಥೆನಾಲ್ ಮತ್ತು ಮೊಲಾಸಿಸ್ ಸೇರಿದಂತೆ ಹಲವಾರು ಉಪ ಉತ್ಪನ್ನಗಳ ಭಾರಿ ಪ್ರಮಾಣದ ಲಾಭಾಂಶ ಇದೆ ಅಂತ ರೈತ ಸಂಘಟನೆಯ ಮುಖಂಡರುಗಳು ಏನು ಹೇಳ್ತಿದಾರ, ಅದಕ್ಕೆ ಅವ್ರು ಹೇಳಿದ್ದು ಬಸನಗೌಡ ಪಾಟೀಲ್ ಲಾಭ ಐತಿ. ಈಗ ಒಂದು ಉದಾಹರಣೆ ಕೊಡ್ತೀನಿ ತಮಗೆ. ಏನು ಉದಾಹರಣೆ ಅಂತಂದ್ರೆ, ಒಂದು ಸಣ್ಣ ಅಂಗಡಿ ಇಟ್ಟಿರ್ತಾರೆ ಒಬ್ರು, ಒಂದು ಸಣ್ಣ ಅಂಗಡಿ ಇಟ್ಟಿರ್ತಾನು. ಆ ಅಂಗಡಿ ಒಳಗೆ ಲಾಭ ಆಯ್ತಂದ್ರೆ ಇನ್ನಟ್ಟು ದೊಡ್ಡದು ಮಾಡ್ಕೊತಾನ ಅಂಗಡಿ. ಆ ಲುಕ್ಸಾನ್ ಆಯ್ತಪ್ಪ ಅಂತಂದ್ರೆ ಅಂಗಡಿ ಮುಸ್ತಾನಿಲ್ರಿ. ಹಂಗ ಈ ಶುಗರ್ ಫ್ಯಾಕ್ಟ್ರಿ ಅವರು ಲುಕ್ಸಾನ ಅನ್ನೋದಕ್ಕೆ ಒಂದ್ರ ಮೇಲೆ ಒಂದು ಫ್ಯಾಕ್ಟ್ರಿ ಹೆಂಗ್ ಕಟ್ತಾರ ಅವರು? ಒಂದ್ರ ಮೇಲೆ ಒಂದು ಫ್ಯಾಕ್ಟ್ರಿ ಹೆಂಗ್ ಕಟ್ತಾರೆ ಹೇಳ್ರಿ? ಇದೀವಿ ನಾವು, ಸಾಲದಲ್ಲೇ ಇದೀವಿ ನಾವು, ಆಸ್ತಿ ಪಾಸ್ತಿ ಒತ್ತೆ ಇಟ್ಟು ನಾವು ಈ ಶುಗರ್ ಫ್ಯಾಕ್ಟ್ರೀಸ್ ನಡೆಸ್ತಿದೀವಿ. ಅಲ್ಲಿ ಕುತ್ಕೊಂಡು ಮಾತಾಡೋದು ಬಹಳ ದೊಡ್ಡ ಭಾಷಣ ಹೊಡಿತಾರ. ನಿಜ ಸಂಗತಿ ಏನೋದು ನಮ್ಗೆ ಗೊತ್ತೈತಂತ ಬಸನಗೌಡ ಪಾಟೀಲ್ ಅವ್ರಿಗೆ ಬಾಗ್ಲ ಹಾಕೊಂಡು ಹೋಗತ್ತೇಳಿ ನಮ್ಮ ರೈತರು ನಡೆಸ್ತಾರು. ತೊಂದ್ರೆ ಇಲ್ಲ, ರೈತರು ನಡೆಸ್ತಾರ. ಅವ್ರು ಲುಕ್ಸಾನವು ಲಾಭ ರೈತರು ನಡೆಸ್ತಾರು. ಯಾರಿಗೆ ಲಾಭ ಆಕೈತಲ್ಲ ಅವ್ರು ಶುಗರ್ ಫ್ಯಾಕ್ಟ್ರಿ ನಡೆಸಲಿ, ಲುಕ್ಸಾನ್ ಆದ್ರೆ ಕಿಲಿ ಹಾಕೊಂಡು ಹೋಗ್ಲಿ. ಹಾಗಾದ್ರೆ ಸರ್, ಈಗ ಆಲ್ರೆಡಿ ಸಹನೆಯ ಕಟ್ಟೆ ಒಡೆದು ಹೋಗಿದೆ ಸರ್. ಈಗ ಮುಂದಕ್ಕೇನ್ರಿ ಸರ್? ಈಗ ನಾನು ಕಾವೇರಿ ಮತ್ತು ಕೃಷ್ಣಾ ಬೆಲ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕಾವೇರಿ ಬೆಲ್ಟ್ ಅಲ್ಲಿ ರಿಕವರಿ ಎಷ್ಟಿದೆ? 7.5ರಿಂದ 9 ಇದೆ ಕಾವೇರಿ ಬೆಲ್ಟ್ ಅಲ್ಲಿ. ಕೃಷ್ಣಾ ಬೆಲ್ಟ್ ಅಲ್ಲಿ 9ರಿಂದ 13 ರಿಕವರಿ ಇದೆ. ನಮ್ಗೆ ಪಕ್ಕದ ಮಹಾರಾಷ್ಟ್ರದವ್ರು ಏನ್ ಕೊಡ್ತಾ ಇದಾರಲ್ಲ ಅವ್ರಷ್ಟನ್ನ ಕೊಡ್ರಿ, ಬೇರೆ ಏನು ಕೊಡ್ಬೇಡ. ಹೋಗ್ರಿ, ನಾನು ಹೇಳ್ತಿರೋದಲ್ಲ, ಅವ್ರು ಹೇಳ್ತಿರೋದು ಸರ್. ಅಲ್ಲಿಗೆ ಹೋಗ್ರಿ. ನಿಮ್ ಕಾರ್ಖಾನೆ ಮುಚ್ಚ್ರಿ, ನಾವು ಹೋಗ್ತೀವಿ. ನಿಮ್ ಕಾರ್ಖಾನೆ ಮುಚ್ಚ್ರಿ, ಹೋಗ್ತೀವಿ ನಾವು. ಇಲ್ಲ ನಾವು ಕಬ್ಬಿನಗಾಲ ಚಾಲು ಮಾಡ್ತೀವಿ. ನೀವು ಕಾರ್ಖಾನೆ ಮುಚ್ಚ್ರಿ, ಕಬ್ಬಿನಗಾಲ ಚಾಲು ಮಾಡ್ತೀವಿ ನಾವು. ಕರವೇ ಕೂಡ ಈ ಒಂದು ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ದು. ರೈತರ ಪರವಾಗಿ ಗ್ಯಾರಂಟಿ ನ್ಯೂಸ್ ಹಳ್ಳಿಗೆ ಬಂದು ಕೆಲಸ ಮಾಡಾಕ್ತಿದ್ರೆ ಅವ್ರಿಗೆ ಮೊದಲು ಸ್ವಾಗತ ಹೇಳ್ತೀನಿ, ಧನ್ಯವಾದ ಹೇಳ್ತೀನಿ ರೈತರ ಪರವಾಗಿ ಅಂತೇಳಿ. ಈಗ ನಾವೇನು ಹೇಳ್ತೀವ್ರಿಗೆ ದರ ಹೆಚ್ಚಾಗೋದು ಕಡಿಮೆ ಆಗೋದು ದಿವಸ ಅಂತೂ ನಡೆದೈತಿ. GST ಆ ಟ್ಯಾಕ್ಸ ಈ ಟ್ಯಾಕ್ಸ ದರ ಹೆಚ್ಚಾಗಕ್ಕದಾವು. 10 ವರ್ಷದಿಂದ ಕಬ್ಬಿನ ಬೆಲೆ 3,000 ಐತಿ. ಅದರಂತೆ ಇವತ್ತಿನ ರೇಟ ಆಗಿನ ರೇಟ ನೋಡೋಕೆ ಹೋದ್ರೆ ನೀವು ಯೂರಿಯಾ ರೇಟ್ ನೋಡಿರಿ, ಮಿಕ್ಸರ್ ನೋಡಿರಿ, ಮತ್ತೊಂದು ಎರಡು ರೇಟ್ಗಳು ನೋಡ್ರಿ, ಎಲ್ಲ ರೇಟ್ಗಳು ಡಬಲ್ ಆಗಿದಾವೆ. ಇಲೆಕ್ಷನ್ ಇದ್ದಾಗ ಬೇರೆ ಬೇರೆ ಇರ್ತಾರೆ ರೀ. ಇಲೆಕ್ಷನ್ ಇದ್ದಾಗ ಪ್ರತಿಯೊಬ್ಬರಲ್ಲಿ ಬೇರೆ ಬೇರೆ ಇರ್ತಾರೆ ರೀ. ಯಾರು ಟೋಪಿ ಹಾಕೊಂಡು ಬರ್ತಾರೋ, ಯಾರು ಹಸಿರು ಟೈವಲ್ ಹಾಕೊಂಡು ಬರ್ತಾನೋ, ಮಣ್ಣಿನ ಮಗ, ರೈತನ ಮಗ ಅಂತ ಹೇಳ್ತಿರ್ತಾರೆ. ಆದರೆ ಈಗ ರೈತರಿಗೆ ಇದು ಕಷ್ಟ ಬಂದಾಗ ಯಾರು ರೈತನ ಮಗನೂ ಬರಲಿಲ್ಲ, ಮಣ್ಣಿನ ಮಕ್ಕಳು ಬರಲಿಲ್ಲ, ಎಲ್ಲ ಪಕ್ಷದವ್ರು ಒಂದಾಗಿದ್ದಾರೆ. ನೀ ಹತ್ತಂಗೆ ಮಾಡು, ನಾ ಸತ್ತಂಗೆ ಮಾಡು ಅಂತಾರು. ಮತ್ತು ತ್ಯಾಗರಾಜ ಕದಮ್ ಹೇಳಿದ ಪ್ರಕಾರ ಒಂದು ಸಣ್ಣ ಅಂಗಡಿ ಲಾಭ ಆದರೆ ಮತ್ತೊಂದು ಅಂಗಡಿ ದೊಡ್ಡದು ಮಾಡ್ತಾನು. ಇವ್ರು ಫ್ಯಾಕ್ಟ್ರಿ ಮ್ಯಾಗ ಫ್ಯಾಕ್ಟ್ರಿ ಕಟ್ಟಾತಾರು. ನೀವು 3,500 ಕೊಡೋಕ್ಕಾಗಲಿಲ್ಲ, ನೀವು ಲಾಸ್ದಾಗಿದ್ರೆ, ಹಾನಿದಾಗಿದ್ರೆ ನೀವು ಫ್ಯಾಕ್ಟ್ರಿ ಹಾಕಿ ನಡೆಸ್ತೀರಿ. ನಮ್ಮ ಕೀಲಿ ಹಾಕ್ರಿ. ಮತ್ತು ಫ್ಯಾಕ್ಟ್ರಿ ಒರಿಜಿನಲ್ ಮಾಲಕರು ಯಾರಪ್ಪ ಅಂತ ಈ ನಮ್ಮ ಅಣ್ಣ ತಮ್ಮರಿ ರೈತರು ರೀ. ಫ್ಯಾಕ್ಟ್ರಿ ಕಟ್ಟಬೇಕಾದ್ರೆ ಶೇರ್ಗಳು ತೊಗೋತಾರೆ ರೀ. ಶೇರ್ ಕಲೆಕ್ಷನ್ ಮಾಡ್ತಾರೆ ಫಾರ್ಮರ್ಸ್ ಕಡೆಯಿಂದ. ಶೇರ್ ಕಲೆಕ್ಷನ್ ಮಾಡಿ ಫ್ಯಾಕ್ಟ್ರಿ ಚಾಲೂ ಮಾಡ್ತಾರೆ. ಈಗ ಒಂದು ಉದಾಹರಣೆಗೆ ಇರುವಿ ಮನೆ ಕಟ್ತೈತಿ ರೀ, ಅದ್ರೊಳಗೆ ಹಾವು ಬಂದು ಕೊಡ್ತೈತಿ. ಇದು ಕೇಳಿದ್ದೀರಿ ನೀವು. ಅದೇ ಪ್ರಕಾರ ರೈತರು ರೊಕ್ಕ ತೊಗೊಂಡು ಫ್ಯಾಕ್ಟ್ರಿ ಕಟ್ತಾರೆ, ಮತ್ತು ಅದನ್ನು ಕಬ್ಜಾ ಮಾಡ್ಕೊಂಡ್ಬಿಡ್ತಾರೆ. ಯಾವ ಫ್ಯಾಕ್ಟ್ರಿದಾಗ ಸಾಮಾನ್ಯ ರೈತದಾಗ ಹೇಳ್ರಿ ನಮ್ಗೆ ಜರ. ಸರ್, ನೀವು ಹೇಳಿದ ಕರೆ ಐತ್ರಿ ಸರ್. ಯಾಕಂದ್ರೆ ಬೆಳಗಾವಿ ಭಾಗದ ರಾಜಕಾರಣಿಗಳು ಒಂದೊಂದು ಮನೆತನಕ್ಕೆ ಒಬ್ಬೊಬ್ರು ಸಾಹುಕಾರರು, ಒಂದೊಂದು ಮನೆತನಕ್ಕೆ ಒಂದೊಂದು ಫ್ಯಾಕ್ಟ್ರಿ, ಒಂದೊಂದು ಮನೆತನಕ್ಕೆ ಒಂದೊಂದು ಬ್ಯಾಂಕ್, ಒಂದೊಂದು ಮನೆತನಕ್ಕೆ ಒಂದೊಂದು ಸಚಿವಗಿರಿ, ಶಾಸಕರು ಎಲ್ಲ ಅವರೇ. ಆದ್ರೆ ಹೊರಗಡೆ ಏನಾದರೂ ಬೆಲೆ ಏರಿಕೆ ಬಂದಾಗ ಪೆಟ್ರೋಲ್ ದರ ಜಾಸ್ತಿ ಆಯ್ತು ಅಂತೇಳಿ ಕಾಂಗ್ರೆಸ್ ಅವ್ರು ಬೀದಿ ಇಳಿದು ಹೋರಾಟ ಮಾಡೋದು. ಸ್ಟಾಂಪ್ ಡ್ಯೂಟಿ ಅದು ಇದು ಜಾಸ್ತಿ ಆಯಿತು ಅಂತೇಳಿ BJP ಅವ್ರು ಬಂದು ಹೊರಗಡೆ ಪ್ರತಿಭಟನೆ ಮಾಡೋದು. ಏನು ಒಬ್ರಿಗೊಬ್ರು ಚಾಕು ಚೂರಿ ಹಾಕಿ ಇನ್ನೇನು ಹೊಡೆದೊಡ್ದು ಸಾಯಿಸ್ತಾರಂತ ನಾವು ತಿಳ್ಕೊಬೇಕು. ರಾಜಕೀಯ ಹಂಗೆ ಜೋರು ಇರುತ್ತೆ. ಇವತ್ತು ಕಬ್ಬು ಬೆಳೆಗಾರರಿಗೆ ಏನಾದರೂ ಒಂದಿಷ್ಟು ರೊಕ್ಕ ಜಾಸ್ತಿ ಕೊಡ್ಬೇಕಂದ್ರೆ ಎಲ್ಲರೂ ಒಟ್ಟಾಗ್ಬಿಟ್ರು, ಎಲ್ಲರೂ ಒಂದಾಗ್ಬಿಟ್ರು. ಇವತ್ತು ವಿಧಾನಸೌಧದಲ್ಲಿ ಎಲ್ಲರೂ ಒಂದೇ ತಾಯಿಯ ಮಕ್ಕಳು ಅನ್ನೋ ರೀತಿಯಲ್ಲಿ ಎಲ್ಲರೂ ಇದರ ವಿರುದ್ಧ ಹೋರಾಟ. ಇಲ್ಲ ನಮ್ಮ ಕೈಯಲ್ಲಾಗಲ್ಲ, ಇಲ್ಲ ನಮ್ಮ ಕೈಯಲ್ಲಾಗಲ್ಲ. ಇದು ನಿಜವಾದ ರಾಜಕೀಯ. ಇದನ್ನು ನಮ್ಮ ಜನ ಅರ್ಥ ಮಾಡ್ಕೋಬೇಕಂತ ಅನ್ಸುತ್ತೆ. ಆಲ್ ರೈಟ್, ಒಪ್ಕೊಳ್ಬೇಕು.
ಬೇಕಾಗಿರೋರು ಯಾರು? ಕಾರ್ಖಾನೆ ಮಾಲೀಕರು. ಸೊ ಕಾರ್ಖಾನೆ ಮಾಲೀಕರನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋದಕ್ಕೆ ಎಲ್ಲೋ ಒಂದು ಕಡೆ ನಾಟ್ ಓನ್ಲಿ ಕಾಂಗ್ರೆಸ್ ಸರ್ಕಾರ, ಇವನ್ ಬಿಜೆಪಿ ಇರಲಿ JDS ಇರಲಿ, ಎಲ್ಲಾ ಸರ್ಕಾರದ ಇದೆ ಹಣೆ ಬರ. ಬಟ್ ಈ ಭಾಗದ ಒಬ್ಬ ಮುಖಂಡರಾಗಿ ಮತ್ತು ಕಾಂಗ್ರೆಸ್ ವಕ್ತಾರರಾಗಿ ತಾವು ಈ ವಿಚಾರದಲ್ಲಿ ತಮ್ಮ ಹೇಳಿಕೆ ಏನು? ನಂಗೆ ಭಾಳ ಕ್ಯೂರಿಯಾಸಿಟಿ ಇದೆ ಸರ್, ತಾವು ಏನು ಹೇಳ್ತೀರಂತ ಕೇಳಾಕ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಅದೇ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇರ್ತೀವಿ. ಇದು ಫ್ಯಾಕ್ಟ್ರಿ ಬಿಲ್ ನಿಗದಿ ಮಾಡೋದು ಕೇಂದ್ರ ಸರ್ಕಾರ. ಅದರಿಂದಾಗಿ ಕೇಂದ್ರ ಸರ್ಕಾರ ಏನು ಬೆಲೆ ನಿಗದಿ ಮಾಡ್ತೈತಲ್ಲ ನಮ್ಮ ರಾಜ್ಯ ಸರ್ಕಾರ ಮಾಡ್ತೈತೆ ಅಂತ ಹೇಳಕ್ ಇಷ್ಟಪಡ್ತೀವಿ ನಾವು. ಹಂಗಾದ್ರೆ ಎಲ್ಲ ಕೇಂದ್ರ ಸರ್ಕಾರ ಮಾಡ್ತದ, ನೀವು ಮನೆಗೆ ಹೋಗ್ಬೇಡ್ರಿ ರಾಜ್ಯ ಇಲ್ಲ ಸರ್ಕಾರದವ್ರು, ಮೇಡಮ್. ಏನು ಮಾಡಕ ಹೋಗ್ಬೇಡ್ರಿ. ಅಲ್ಲ ಮೇಡಮ್, ಮನೆಗೆ ಹೋಗೋದಲ್ಲ ಮೇಡಮ್. ಈಗ ಕೇಂದ್ರ ಸರ್ಕಾರ 4 ವರ್ಷದ ಇತನಲ್ಲಿ ಏನ್ ರೇಟ್ ಐತಿಲ್ಲ ಅದ ಐತಿ. ಇತನಲ್ಲಿ ರೇಟ್ ಜಾಸ್ತಿನೇ ಮಾಡಿಲ್ಲ. ಅದು ಯಾರು ಮಾಡ್ಬೇಕ್ರಿ ಸರ್? ಅದು ರಾಜ್ಯ ಸರ್ಕಾರದ ಕೆಲಸ ಅಲ್ಲ. ಅದು ಕೇಂದ್ರದವ್ರು ಕಾರ್ಖಾನೆ ಮಾಲೀಕರು ಅದಕ್ಕೋಸ್ಕರ ಏನ್ ಬೇಕಾದನ್ನ ಅವ್ರು ಮಾಡ್ಕೋತಾರ. ಆದ್ರೆ ನೀವು ಕೇಂದ್ರ ಸರ್ಕಾರ ಇಥನಾಲ್ ರೇಟ್ ಹೆಚ್ಚು ಮಾಡ್ಲಿಲ್ಲ, ಅದ್ರ ರೇಟ್ ಹೆಚ್ಚು ಮಾಡ್ಲಿಲ್ಲ, ಅದಲ್ಲ ಅದು ನಿಮ್ ಸ್ಥಿತಿ ಅಲ್ಲ. ಈಗಾಗಲೇ ಮೇಡಮ್ 4-5 ವರ್ಷದಿಂದ 3,000 ಇತ್ತು ಮೇಡಮ್. ಅಲ್ರಿ ಸರ್, ಒಂದ್ ಮಾತು ಕೇಳ್ತೀನಿ, ನೀವು ಈ ಭಾಗದ ಲೀಡರ್ ಇದ್ರೆ ನಿಮ್ಗೆ ಅಸಹ್ಯ ಮಾಡ್ಬೇಕಂತ ನಾನು ನಿಮ್ಗೆ ಇಲ್ಲ ಕರ್ಸಿಲ್ಲ. ಮೇಡಮ್, ಕೇಳಿ ಮೇಡಮ್. ಯಾಕಂದ್ರೆ ತಾವು ಕೂಡ ಪ್ರಥಮವಾಗಿ ರೈತರೇ. ನಾವು ರೈತರ ಪರವಾದಂತ ಹೌದು, ಸರ್ಕಾರ, ಹೌದು. ನಾವು ರೈತರೇ. ಹೌದು, ಕರೆಕ್ಟ್ ಸರ್. ಮೇಡಮ್ ಸರ್, ಈ ಜಿಲ್ಲೆಗೆ ಒಬ್ಬ ಉಸ್ತುವಾರಿ ಸಚಿವರು ಅದಾರ, ಹೌದಿಲ್ರಿ ಸರ್? ಅದಾರ ಮೇಡಮ್. ಅವ್ರ ಮಕ್ಕಳನ್ನ ಗೆಲ್ಸಿದ್ರಿ, ಅವ್ರ ಅಣ್ಣ ತಮ್ಮಂದ್ರನ್ನ ಗೆಲ್ಸಿದ್ರಿ, ಇಡೀ ಕುಟುಂಬ ಆಕ್ಟಿವ್ ಆಗೇ ಇದೆ ರೀ ಸರ್ ಈಗ. ಸೊ ಯಾಕೆ ಬಂದಿಲ್ಲ ಸರ್? ಇಲ್ಲ ಮೇಡಮ್, ಈಗ 3-4 ವರ್ಷದ 3,000 ಬಿಲ್ ಇತ್ತು ಮೇಡಮ್. ಒಂದ್ಸಲ ಎಲ್ಲ ರೈತ ಸಂಘದವರೆಲ್ಲ ಮೀಟಿಂಗ್ ಕೂಡಿದ DC ಆಫೀಸ್ ನಲ್ಲಿ 3,050 ಕೊಡ್ತಂತ ಎಲ್ಲ ಫ್ಯಾಕ್ಟ್ರಿ ಮಾಲೀಕರು ಹೇಳಿದಾಗ ಉಸ್ತುವಾರಿ ಮಂತ್ರಿಗಳಾದಂತ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರು ಎಲ್ಲಾ ಫ್ಯಾಕ್ಟರಿ ಮಾಲಕರನ್ನ ಕೂಡಿಸ್ಕೊಂಡು DC ಸಾಹೇಬರನ್ನ ಕೂಡಿಸ್ಕೊಂಡು ಇಲ್ಲ ರೈತರಿಗೆ ಅನ್ಯಾಯ ಆಕತಿ ಹೋರಾಟ ಮಾಡ್ತಾ ಇದಾರ, ಅದಕ್ಕ ನೀವು ಇದು ಯಾವಾಗಿಂದ ಹೇಳ್ತಿದ್ದೀರಿ? ಮನ್ಯದ ಮೇಡಮ್. ಅದಕ್ಕಿಂತ ಮೊದಲು 3,200 ರೂಪಾಯಿ ಮಾಡ್ಬೇಕಂತ ಹೇಳಿ ಕಿಸಿಂದ DC ಸಾಹೇಬ್ರು ಹೇಳಿದ್ರು. ಅವಾಗ DC ಸಾಹೇಬ್ರು ಬಂದ್ ಕಿಸಿಂದ ಇಲ್ಲ 3,200 ರೂಪಾಯಿ ಅಂದಾಗ ನಮ್ ರೈತರು ಒಪ್ಲಿಲ್ಲ. 3,500 ರೂಪಾಯಿ ಕೊಡ್ಲೇಬೇಕಂತ. ನಿನ್ನೆ ಶಿವಾನಂದ ಪಾಟೀಲ್ರು ಬಂದು ನಾನ್ ಅನ್ಕೊಂಡಿದ್ದೆ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಇದನ್ನ ಹ್ಯಾಂಡಲ್ ಮಾಡ್ತಾರಂತೇಳಿ, ಆದ್ರೆ ಅದಾಗ್ಲಿಲ್ಲ, ಅದಕ್ಕೆ ನಾ ಬರ್ಬೇಕಾಯ್ತು ಅಂತ. ಅವರೇ ಸರ್ಟಿಫಿಕೇಟ್ ಕೊಟ್ರು, ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮಾಡ್ಲಿಲ್ಲ ಅಂತ. ಅವ್ರ ಕಲೀಗ 3,000 ಇದ್ದಿದ್ರ 3,200 ಮಾಡಲ್ಲ ಮೇಡಮ್. ಅಲ್ಲಿ ಮುಗಿದೋಯ್ತು ಅವ್ರ ಕತಿ. ಇಲ್ಲ ಮ್ಯಾಮ್, ಎಲ್ಲಾ ಫ್ಯಾಕ್ಟ್ರಿ ಮಾಲೀಕರನ್ನ ಕೇಳಿಕಿಸಿಂದ ಎಲ್ಲಾ ಮನವೊಲಿಸಿ 3,200 ರೂಪಾಯಿ ಮಾಡಿದ್ರ. ಇನ್ನು ಮತ್ತೆ ಸರ್ಕಾರಕ್ಕೆ ಬಿಟ್ರೆ ಮೇಡಮ್. ಇಲ್ಲ ಸರ್ಕಾರ ಯಾರ್ದೈತ್ರಿ ಸರ್? ಕಾಂಗ್ರೆಸ್ ಸರ್ಕಾರ ಐತಿ ಮೇಡಮ್. ಕಾಂಗ್ರೆಸ್ ಸರ್ಕಾರ ಅಂದ್ರೆ ವಿಧಾನಸೌಧದ ಕಟ್ಟಡನ, ವಿಧಾನಸೌಧದಲ್ಲಿ ಕುತ್ಕೊಳ್ಳೋರ ಸರ್. ಕಾರ್ಖಾನೆ ಮಾಲೀಕರು ಬೀದಿಗೆ ಬರಬಾರ್ದು, ರೈತರು ಬೀದಿಗೆ ಬರಬಾರ್ದು. ಆದ್ರೆ ಇವತ್ತು ದುರಾದೃಷ್ಟ, ಕಾರ್ಖಾನೆ ಮಾಲೀಕರು ಬೀದಿಗೆ ಬಂದಿಲ್ಲ, ರೈತರಿಗೆ ಬೀದಿಗೆ ಬಂದಾರ. ಇವತ್ತು ನೋಡಿ ಚಿಕ್ಕ ಚಿಕ್ಕ ಹುಡುಗರು, ಅವರು ಜಸ್ಟ್ 20-21 ವರ್ಷ ಇರ್ಬೇಕಂತ ದರ 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 ನಾಯಿ ಎಳ್ಕೊಂಡಂಗೆ ಎಳ್ಕೊಂಡೋಗಿ ಪೊಲೀಸ್ ವ್ಯಾನಾಗ ಹಾಕಿದ್ರು. ನೋಡಿ ನಂಗೆ ಬಹಳ ಬೇಜಾರಾಯ್ತು ಸರ್. ಯಾಕಂದ್ರೆ ಭವಿಷ್ಯ ಐತೆ ಆ ಮಕ್ಕಳಿಗೆ. ಆ ಮಕ್ಕಳು ಇವತ್ತು ರೊಚ್ಚಿಗೆದ್ದು ಕಲ್ಲು ತೂರಿದ್ದಾರೆ. ಇನ್ ಏನಿಲ್ಲ ಅಂದ್ರು 4-5 ವರ್ಷ ಅವ್ರ ಕೇಸ್ ಹಾಕಿಸ್ಕೊಂಡು ಇನ್ನು ಓಡಾಡ್ತಾರ್ರಿ, ಜೈಲಿಗೂ ಮನೆಗೂ ಓಡಾಡ್ತಾರ. ಸೊ ಇಂಥ ಪರಿಸ್ಥಿತಿಯಲ್ಲಿ ರೈತರ ಮಕ್ಕಳು ಅದಾರ್ರಿ ಸರ್. ಕಾರ್ಖಾನೆ ಮಾಲೀಕರು ಯಾರಾದ್ರೂ ಬೀದಿಗೆ ಬಂದಾರ, ಹೋರಾಟ ಮಾಡ್ಯಾರ, ಒಂದಿನ ಕುಂತಾರ? ಅವರು ಒಂದಿನ ಕುತ್ಕೊಂಡಿದಾರ? ಯಾಕೆ ಕುತ್ಕೊಳ್ಳಲ್ಲ ಹಂಗಾದ್ರ? ಅವರು ಅಂಗನವಾಡಿ ಕಾರ್ಯಕರ್ತರು ಕುತ್ಕೋತಾರ, ಆಶಾ ಕಾರ್ಯಕರ್ತರು ಕುತ್ಕೋತಾರ, ಸರ್ಕಾರಿ ನೌಕರರು ಕುತ್ಕೋತಾರ, ರೈತರು ಕುತ್ಕೋತಾರ, ಟೀಚರ್ಸ್ ಕುತ್ಕೋತಾರ, ಇಡೀ ಕ್ಷೇತ್ರದ ಎಲ್ಲರೂ ಕುತ್ಕೋತಾರ. ಒಂದಿನಾದ್ರೂ ಕಾರ್ಖಾನೆ ಮಾಲೀಕರು ಫ್ರೀಡಂ ಪಾರ್ಕ್ ಅಲ್ಲೋ ಅಥವಾ ಅಲ್ಲಿ ಇಲ್ಲಿ ರಸ್ತೆಯಲ್ಲಿ ಕುಂತಿದ್ ನೋಡಿರ ಸರ್? ಯಾರು ಗೊತ್ತಿಲ್ಲ ಮೇಡಮ್. ಎಲ್ಲ ಬಿಜೆಪಿ ಕಾರ್ಖಾನೆ ಅವರು ಗೊತ್ತಿಲ್ಲ, ಕಾಂಗ್ರೆಸ್ ಕಾರ್ಖಾನೆ ಎಲ್ಲರೂ ಗೊತ್ತಿಲ್ಲ ಮೇಡಮ್. ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾರೆ, ನಾನು ಸುಳ್ಳು ಹೇಳೋ ಮಗ ಅಲ್ಲ, ನಾನು ಸತ್ಯ ಹೇಳೋ ಮಗ, ನಾನು ಅದಕ್ಕಲ್ಲಿ ಹೋಗಿಲ್ಲ, ನಾನು ಅದಕ್ಕಲ್ಲಿ ಹೋದ್ರೆ ನಾನು ಭಾರಿ ಸತ್ಯವಂತ, ನಾನು ಸತ್ಯನ ಮಾತಾಡೋದು ಅಂತ. ಕೇಳಿಸ್ಕೊಂಡ್ರಿ ಅವ್ರ ಮಾತು? ಏನ್ ಹೇಳ್ತೀರಿ? ಅದು ಅದನ್ನ ಮತ್ತೆ ಒಂದ್ ಲೆಕ್ಕಲೆ ನೋಡ್ತೇನಂದ್ರೆ ಅವ್ರು ಹೆಂಗ್ ಹೇಳ್ಬಾರ್ದು ಮೇಡಮ್. ಯಾಕಂದ್ರೆ ರೈತರಿಗೆ 3,000 ಈಗ 8-9 ದಿನದ ಹೋರಾಟ ಮಾಡ್ತಾ ಇದಾರೆ. 3,400 ಕೊಡ್ರಿ, 500 ಕೊಡ್ರಿ ಅಂತ ಹೇಳಿ ಕಿಸಿಂದ ಏನಾದ್ರು ಮಾಡಿ ಬಿಜೆಪಿ ಅವರು ಕಾಂಗ್ರೆಸ್ ಅವರು ಸೇರಿ ಕಿಸಿಂದ ರೈತರಿಗೆ 3,400 ಮಾಡಿದ್ರು ಎಲ್ಲ ಒಪ್ಪಕ್ಕೆ ಸಾಧ್ಯ ಐತಿ ಮೇಡಮ್. ಆಲ್ ರೈಟ್, ಓಕೆ. ನೀವು ಈ ಭಾಗದ ಮುಖಂಡರಾಗಿ, ರೈತರಾಗಿ, ರೈತರ ಪರ ಇರೋರಾಗಿ ನೀವು ನಿಮ್ಮ ಸರ್ಕಾರಕ್ಕೆ ಆಗ್ರಹ ಮಾಡಿ ಇವತ್ತು ಗ್ಯಾರಂಟಿ ನ್ಯೂಸ್ ಮೂಲಕ ಆಗ್ರಹ ಮಾಡ್ತೇವೆ ಮೇಡಮ್. ಮಾಡ್ರಿ. ಎಲ್ಲ ಕಾರ್ಖಾನೆ ಸರ್ಕಾರಕ್ಕೆ ಮಾಡಲ್ಲ ಮೇಡಮ್, ಕಾರ್ಖಾನೆ ಮಾಲೀಕರಿಗೆ ಸರ್ಕಾರ ಇಲ್ಲ ಮೇಡಮ್. ಈಗ ಆಲ್ರೆಡಿ ನಮ್ಮ ಇಲ್ಲ ಮೇಡಮ್, ಎಲ್ಲಾ ಕಾರ್ಖಾನೆ ಮಾಲೀಕರನ್ನ ಎಲ್ಲಾ ಮೀಟಿಂಗ್ ತಗೊಂಡಾರ ಇವತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಈ ಕಾರ್ಖಾನೆ ಮಾಲೀಕರಿಗೆ ನಾವು ಒತ್ತಾಯ ಹಾಕ್ಬೇಕು ಮೇಡಮ್. ಎಲ್ಲ 3,400 3,500 ಕೊಡ್ಲೇಬೇಕಂತ ಗಮನ ಸೆಳೀತೀರಾ ಇಲ್ಲ ಈ ಭಾಗದ ಪರವಾಗಿ? ಏನ್ ಮೇಡಮ್ ರೀ, ಸರ್ಕಾರದ ಗಮನ ಸೆಳೀತೀರಾ ಇಲ್ಲ? ಈಗ ಆಲ್ರೆಡಿ ಮೇಡಮ್ ಎಲ್ಲಾ ಸರ್ಕಾರದ ಗಮನಕ್ಕೆ ಹೋಗಿ CM ತನ್ಕೊಂಡು ಹೋಗಿರ್ತಾರ ಮೇಡಮ್ ಚಂಡ. ಈಗ ಆಲ್ರೆಡಿ ಮಾಲೀಕರನ್ನೆಲ್ಲ ಕರೆಕಿಸಿ ಸರಿಯಾಗಿ ಮೀಟಿಂಗ್ ಮಾಡಕ ಕಾರ್ಖಾನೆ ಮಾಲೀಕರು ಒಪ್ಕೊಳ್ಳಲ್ಲ ಸರ್. ಹಂಗಂತ ಸರ್ಕಾರ ಏನ್ ಅವಾಗ ನಮ್ಮ ಮಾಡ್ತಾರೆ? ಮುಖ್ಯಮಂತ್ರಿಗಳು ಏನ್ ತೀರ್ಮಾನ ತಗೋತಾರ ಅದಕ್ಕೆ ಎಲ್ಲರೂ ರೈತರು ಬದ್ದಿರ್ತಾರ ಆ ತೀರ್ಮಾನ ತಗೊಳ್ರಿ ಅಂತ ಆಗ್ರಹ ಮಾಡ್ರಿ ಅಂತ ಮೇಡಮ್. ನೀವು ಎಲ್ಲ ಹೇಳ್ತಿರೋದು. ಈಗಾಗಲೇ ಹೇಳ್ಯಾರ ರೈತರಿಗೆ ನಾವು ಸಿಹಿ ಸುದ್ದಿ ಕೊಡ್ಬೇಕಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಯಾರ ಮೇಡಮ್. ಆಲ್ ರೈಟ್, ಓಕೆ. ರಾಜ್ಕುಮಾರ್ ಸರ್,
ಈಗ BJP ಅವರು ಈ ವಿಚಾರದಲ್ಲಿ ವಿಜೇಂದ್ರ ಅವರು ಬಂದಿದ್ರು, ಒಂದಿನ ಮಲಗಿದ್ರು, ಇಲ್ಲಿ ಬರ್ತಡೇ ಪಾರ್ಟಿ ಮಾಡ್ಕೊಳ್ಳಲ್ಲ ಅಂದ್ರು. ಪಾಪ ನಮ್ಮ ರೈತರು ಅಯ್ಯೋ ಬರ್ತಡೇ ಪಾರ್ಟಿ ಮಾಡ್ಕೊಂಡಿಲ್ಲ, ಅವರು ಬರ್ತಡೇಗೆ ಬಂದಾರಂತ ಎಲ್ಲ ಕಬ್ಬು ಕೊಟ್ಟರು, ಬೆಲ್ಲ ಕೊಟ್ಟರು, ಬಾಯಿ ಸಿಹಿ ಮಾಡಿ ಕಳಿಸಿದ್ರು. ಮತ್ತು ಬೆಂಗಳೂರಿಗೆ ಹೋಗಿ ಅಲ್ಲಿ ಅವ್ರು ಬರ್ತಡೇ ಮಾಡ್ಕೊಂಡಾರ್ರಿ ಸರ್. ಅಲ್ಲಿ ಬರ್ತಡೇ ಪಾರ್ಟಿ ಮಾಡ್ಕೊಂಡಾರ. ಪಾಪ ಒಂದ ದಿನದ್ದೇನ್ರಿ ಸರ್ ಇದು? ಒಂದ ದಿನದ ತಂದು ಏನಿಲ್ರಿ ಮೇಡಮ್, ರೈತರ ಕಬ್ಬಿನ ಬೆಳೆಗೆ ನಿಗದಿತವಾದ ಬೆಲೆ ಸಿಗಬೇಕಂತ ಬಂದು ಹೋರಾಟ ಅವರು ಒಂದು ತಾಸು ಬಂದು ರೈತರಿಗೆ ವಿಸಿಟ್ ಕೊಟ್ಟು ಹೋಗುವಂಥ ಇದರಲ್ಲಿ ಬಂದಿದ್ದರು. ಆದರೆ ಇಲ್ಲಿ ಹೋರಾಟ, ಇಲ್ಲಿ ರೈತ ಪರ ಸಂಘಟನೆ ಇವು ಜನ ಎಲ್ಲ ನೋಡಿ ನನ್ನ ಬರ್ತಡೇ ಬ್ಯಾಡತ್ತ ತಿರಸ್ಕಾರ ಮಾಡಿ ಇಲ್ಲಿ ತಕ ಈಗ ನೋಡ್ರಿ ಆಡಳಿತ ಸರ್ಕಾರ ಅಲ್ಲಿ ಆಮೇಲೆ ಮೇಡಮ್ ಬೆಂಗಳೂರದಿಂದ ಇಲ್ಲಿಸ್ ಮಠ ಮೊದಲು ಬಂದು ಇಲ್ಲಿ ರೈತರಿಗೆ ಧೈರ್ಯ ತುಂಬಿದಂಥವ್ರು ಯಾರು ಇದ್ರು ಅದು ನಮ್ಮ ರಾಜ್ಯಾಧ್ಯಕ್ಷರು ತಂದು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತಾರೆ ಮೇಡಮ್. ನೋಡ್ರಿ ಇಲ್ಲೇ ಗೋಕಾಕ್ ಏನು ಬಾದುಲ್ಲ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿ ಸ್ಥಳಕ್ಕೆ ಬರೋದು ಬೇಡ್ರಿ ಮೇಡಮ್. ಒಂದು ಫೋನ್ ಮುಖಾಂತರ ರೈತ ಹೋರಾಟಗಾರರಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸ ಮಾಡಿಲ್ರಿ. ಆದ್ರೆ ಸಕ್ಕರೆ ಸಚಿವ್ರಿಗೆ ಏನು ಹೇಳ್ತಾರೋ, ಇದು ನನ್ನ ಕ್ಷೇತ್ರ ಐತಿ, ನನ್ನ ಜಿಲ್ಲೆ ಐತಿ, ನೀ ಇಲ್ಲಿ ಬರಬೇಡಪ್ಪ ಅನ್ನೋ ಮಾತನ್ನು ಹೇಳ್ತಾರೆ. ಅಂದ್ರೆ ಇದ್ರ ಮ್ಯಾಗ ತಿಳ್ಕೊರಿ ಇವ್ರ ಸರ್ಕಾರ ಎಂಥದೈತಿ, ಇವ್ರ ಮುಖ್ಯ ಮಂತ್ರಿಗಳು ಎಂಥಾರವರು, ಇವ್ರ ರೈತರಿಗೆ ಏನು ನ್ಯಾಯ ಕೊಡ್ತಾರೆ. ಇವಾಗ ನಮ್ಮ ಮಿತ್ರರು ಹೇಳಿದ್ರಿ, ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಒಂದು ಮಾತು ಹೇಳಿದ್ರು, ವಿಜೇಂದ್ರನೋ ನಿಂತ್ರಂತ, ತಮ್ಮೇಶ್ ಗೌಡನೋ ಮತ್ತು ಈ ಪ್ರೀತಮ್ ಗೌಡನೋ ಎಲ್ಲೋ ನಿಂತ್ರಂತ, ಅಲ್ಲಿಂದ ಫೋನ್ ಮಾಡಿಸಿದ್ರಂತ, ಹಲೋ ಅಮಿತ್ ಶಾ ಜಿ ಮೈ ಯಹಾ ಹ್ಞೂ 6 दिन से ಹ್ಞೂ ಅಂತ ಅಂದ್ರಂತ. ಏನು ನಾಟಕ ಮಾಡ್ತಾರೆ ವಿಜೇಂದ್ರ ಅಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಓಪನ್ ಆಗಿ ಬೈದಾರ್ರಿ. ಇಲ್ಲ ಬೇದಾರದು ವಿಜೇಂದ್ರ ಅವ್ರಿಗೆ ಮತ್ತೆ ಯತ್ನಾಳ್ ಅವ್ರಿಗೂ ಬಿಡೋಣ, ಅದೇನು ಆದ ಇಲ್ಲ. ವಿಜೇಂದ್ರ ನಮ್ಮ ಅಧ್ಯಕ್ಷರನ್ನ, ಅವರು ವಿಜೇಂದ್ರ ನಮ್ಮ ಅಧ್ಯಕ್ಷರು. ಈಗ ಬಸವನಗೌಡ ಯತ್ನಾಳ್ ಅವರು ಈಗ ಉಚ್ಚಾಟನೆ ಆಗ್ಯಾರ, ಅವ್ರು ನಮ್ಮ ಪಕ್ಷದಲ್ಲಿ ಇಲ್ಲ. ಅವರು ಮಾತಾಡಬಾರ್ದು. ಅವರು ಒಬ್ರು ಗೌರವಾನ್ವಿತ ರಾಜ್ಯಾಧ್ಯಕ್ಷ ಮಾತುಗಳು ಮಾತಾಡೋದಕ್ಕೆ ಬಾಯಿಗೆ ಹಿಡ್ತಾ ಇಲ್ದಂಗ ಮಾತಾಡ್ತಾರೆ, ಉಚ್ಚಾಟನೆ ಮಾಡಿರೋದು ಅವ್ರನ್ನ. ಗೌರವಾನ್ವಿತ ರಾಜ್ಯಾಧ್ಯಕ್ಷರ ಬದಲು ಮಾತನಾಡಬಾರ್ದು. ಅವ್ರದ್ದು ಅದು ಏನು ನೈಜ ಸ್ಥಿತಿ ಐತೆ ಅಂತ ತಿಳಿದು ಮಾತಾಡ್ಬೇಕು. ಅವರು ಅಮಿತ್ ಶಾಜಿ ಅವರು, ನಾವು ಅವ್ರ ಮುಂದೆ ಇದ್ದೀವಿ, ಯಾರು ವಿಜೇಂದ್ರ ಅವ್ರ ಮುಂದೆ ಇದ್ದೀವಿ, ಅವ್ರು ಒಳಗಡೆ ಹೋಗಿ ಫೋನ್ದಲ್ಲಿ ಮಾತಾಡ್ತಿದ್ರು. ಆಗ ಅಮಿತ್ ಶಾಜಿ ಅವರು ಅವ್ರ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಾಕತ್ತಿದ್ರು. ಈಗ ಸರ್ ವಿಜೇಂದ್ರ ಅವ್ರು ಬಂದು ಹೋದ್ರೆ ಕರೆಕ್ಟ್ ಸರ್, ಆದ್ರೆ ವಿಜೇಂದ್ರ ಅವ್ರು ಒಂದು ಮರ್ತಾರ್ರಿ ಸರ್, ಈ ಭಾಗದಲ್ಲಿ ಕೇವಲ ಕಾಂಗ್ರೆಸ್ ಲೀಡರ್ಸ್ ಅಷ್ಟೇ ಇಲ್ಲ, ಕಾರ್ಖಾನೆಗಳು BJP ಲೀಡರ್ಸ್ ಅದಾವಂತ. ಅಷ್ಟು ನಿಜವಾಗ್ಲೂ ರೈತ ಪರ ಕಾಳಜಿ ಇತ್ತಂದ್ರ ಅಲ್ಲಿ ಗುರ್ಲಾಪುರದಲ್ಲಿ ನಿಂತು ನಾನು ಒಬ್ಬ BJP ರಾಜ್ಯಾಧ್ಯಕ್ಷನಾಗಿ ಹೇಳ್ತಿದ್ದೀನಿ, ಈ ರಾಜ್ಯದಲ್ಲಿ ಯಾರ್ಯಾರು BJP ಮಾಲೀಕತ್ವದ ಕಾರ್ಖಾನೆಗಳಿದಾವೆ ಎಲ್ಲ 3,500 ರೂಪಾಯಿ ಕೊಡಬೇಕು, ಇಲ್ದಿಂದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ, ನಾನು ಒಬ್ಬ ರಾಜಕೀಯ ಪಕ್ಷದ ಮುಖಂಡನಾಗಿ ಅಧ್ಯಕ್ಷನಾಗಿ ಹೇಳ್ತಿದ್ದೀನಿ ಅಂತ ಹೇಳ್ಬೇಕಾಗಿತ್ತಲ್ಲ. ಅವರು ಹೇಳಿದಾರೆ ಮೇಡಮ್, ಇಲ್ಲಿ BJP ನಾ ಯಾವ ಫ್ಯಾಕ್ಟ್ರಿ ಮಾಲೀಕರ ಪರವಾಗಿ ಮಾತನಾಡಲು ಬಂದಿಲ್ಲ, ನಾ ರೈತರ ಪರವಾಗಿ ಮಾತನಾಡಲು ಬಂದಿನಿ, ರೈತರಿಗೆ ಬೆಂಬಲ ಸೂಚಕ ಬಂದಿಲ್ಲ ಅಂತ ಹೇಳಿದಾರೆ. ಇಂದು ಯಾರು BJP ಇರಲಿ ಕಾಂಗ್ರೆಸ್ ಇರಲಿ, ನೀವು ನಿಮ್ಮ BJPಯ ನಾಯಕರ ಕಾರ್ಖಾನೆಗಳ ಅಟ್ಲೀಸ್ಟ್ ಅವ್ರ ಕೈಯಾಗ ಕೊಡ್ಸಿದ್ರೆ ಹೌದಪ್ಪ ವಿಜಯೇಂದ್ರ ಅವ್ರ ಜೊತೆ ಬೆಳಗಾವಿ ಜನ ಅವ್ರನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗುತ್ತಿದ್ರು. ಇಲ್ಲ ಅವ್ರ ಜೊತೆ ಮಾತಾಡ್ತೇನೆ ಅಂತ ಹೇಳಿ ಹೋಗಿದ್ದಾರೆ, ಅವ್ರ ಜೊತೆ ಮಾತಾಡಿದ್ರು ಅವರು ಸರ್. ವಿಧಾನಸೌಧ ಮುಂದೆ ಮೈಕ್ ಹಿಡಿದ್ರು, ಸರ್ ಏನಾಯ್ತು ರೀ ಸರ್ ಮೀಟಿಂಗಲ್ಲಿ ಏನಾಯ್ತು ರೀ ಸರ್, ಎಲ್ಲ ನಾವು ಅಲ್ಲಿ ಹೇಳೇವಿ, ಇಲ್ಲೇನು ಹೇಳಲ್ಲ, ನಾವು ಅಲ್ಲಿ ಹೇಳಿವಿ, ಅಲ್ಲಿ ಮುಖ್ಯಮಂತ್ರಿಗೆ ಹೇಳಿವಿ ಅಂತ ಅದ ಹೋದ್ರು. ಅದು ವಿಜೇಂದ್ರ ಅವ್ರು ನೋಡ್ರಿ, ನಾವಾದ್ರೂ ನಾವ ಮುಂದೆ ನಿಂತು ಕೊಡೋಣ, ಆಮೇಲೆ ಎಲ್ಲ ಕಾಂಗ್ರೆಸ್ ನಾಯಕರು ಕೊಡ್ಲಿ ಅನ್ನೋದೊಂದು ಮಾಡ್ಬೋದಾಗಿತ್ತು. ಅಲ್ಲ ಈಗ ವಿಜೇಂದ್ರ ಈಗ ನಾ ಕಾಂಗ್ರೆಸ್ದವ್ರಿಗೆ ಏನು ಹೇಳಕ್ ಇಚ್ಛೆ ಪಡ್ತೇನೆ ಅಂದ್ರೆ, ಇಲ್ಲ ಈಗ ಮುಖ್ಯಮಂತ್ರಿಗಳು ಇವರ ಎಲ್ಲ ಫ್ಯಾಕ್ಟ್ರಿ ಮಾಲೀಕರು ಇವತ್ತು ಸಭೆ ಕರೆದ್ರೆ ಜಿಲ್ಲಾಧಿಕಾರಿ ಬಂದ 200 ಹೇಳಿದ್ರು, 3,200 ಮತ್ತೀಗ 10 ರೂಪಾಯಿ ಕಡಿಮೆ ಮಾಡ್ರಿ. ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ ಒಂದು ತಾಕತ್ ಐತೆ, ಅವ್ರಿಗೆ ಇಷ್ಟು ಕೊಡ್ಬೇಕನ್ನೋದು. ಅವ್ರಿಗೆ ಯಾಕೆ ಅವ್ರ ಮ್ಯಾಗ ಅವ್ರು ಪ್ರೆಷರ್ ಹಾಕಲಿಲ್ಲ? ಅದಕ್ಕೋಸ್ಕರ ನಮ್ಮ ಮುಖ್ಯಮಂತ್ರಿಗಳಿಗೆ ತಾಕತ್ತಿಲ್ಲ, ವಿಜೇಂದ್ರ ಅವ್ರ ತಾಕತ್ ಐತಿಲ್ರಿ ಸರ್. ಇಲ್ಲ ಆಡಳಿತ ಪಕ್ಷದಾಗ ಇರೋದು ಯಾರಿಗೆ? ರೈತ ಪರ ಹೋರಾಟಗಾರನ ಮಗ ಆಡಳಿತ ಪಕ್ಷ ಅಲ್ಲ, ಈಗ ಇರೋದು ಕಾಂಗ್ರೆಸ್ ಪಕ್ಷ ಅಲ್ಲ. ಈಗ ನೀವು ಇಷ್ಟು ಕೊಡ್ಬೇಕು, ಇಲ್ಲಾಂದ್ರೆ ನಿಮ್ಮ ಫ್ಯಾಕ್ಟ್ರಿ ಸೀಸ್ ಮಾಡ್ತಂತ ಸಿದ್ದರಾಮಯ್ಯ ಒಂದು ಮಾತು ಹೇಳ್ರಿ. ನಾಳೆ ಯಾವ BJP ಇರಲಿ ಕಾಂಗ್ರೆಸ್ ಇರಲಿ, ನಾಳೆ ಬಂದವ್ರು 3,400 ರೂಪಾಯಿ ಇಲ್ಲಿ ಬಂದು ಘೋಷಣೆ ಮಾಡಿ ಹೋಗ್ತಾರೆ ಮೇಡಮ್. ನಾ ಏನ್ ಕೇಳ್ತಿದೀನಿ ಸರ್, ಇಲ್ಲ ಸರ್ಕಾರಕ್ಕೆ ಇದಿಲ್ಲ, ಧೈರ್ಯ ಇಲ್ಲ, ತಾಕತ್ತಿಲ್ಲ. ವಿಜೇಂದ್ರ ಅವ್ರಿಗೆ ತಾಕತ್ ಐತಿಲ್ರಿ? ವಿಜೇಂದ್ರ ಅವ್ರ ತಾಕತ್ ಇದೆಯಲ್ರಿ. ವಿಜೇಂದ್ರ ಅವ್ರಿಗೆ ನಾ ನಿಮ್ಮ ಮಾಧ್ಯಮ ಮುಖಾಂತರ ವಿಜೇಂದ್ರ ಅವ್ರಿಗೆ ನಾನು ಮನವಿ ಮಾಡ್ಕೊತೇನೆ. ಹಾಂ, ನಮ್ಮ ರಾಜ್ಯದ ಗೌರವಾನ್ವಿತ ಅಧ್ಯಕ್ಷರಾದಂಥ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರ ಅವ್ರ ನಮ್ಮ BJP ಫ್ಯಾಕ್ಟ್ರಿ ಮಾಲೀಕರು ಏನದಲ್ಲ ಅವ್ರದ್ದು ಎಲ್ಲರದು ನೀವು ಮನವೊಲಿಸಿ, ಈ ಕಾಂಗ್ರೆಸ್ದವ್ರದ್ದು ಅವು ಏನು ಫ್ಯಾಕ್ಟ್ರಿ ಅದಾವೆ ಬಿಡ್ರಿ, ನೀವು ಅವ್ರ ಮನವೊಲಿಸಿ ರೈತರಿಗೆ, ಇಲ್ಲಿ ರೈತರು ಭಾಳ ಸಂಕಷ್ಟದಾಗದಾರು, ರೈತರಿಗೆ ಯೋಗ್ಯ ಬೆಲೆ ಸಿಗೋಂಗೆ ಅವ್ರು ಎಲ್ಲರ ಜೊತೆ ಮಾಡಿರ್ತಂದು ಈ ರೈತರ ಪರವಾಗಿ ನಾ ರಾಜ್ಯಾಧ್ಯಕ್ಷರು ಮನವಿ ಮಾಡ್ಕೊತೇನೆ. ಇದೇ ಒಂದು ಮಾತು ಕೇಳಿದ್ರಲ್ಲ,
ಯಾರೋ ನಮ್ಮ ರೈತರು ಅಲ್ಲಿ ಕಲ್ಲು ಒಗೆದ್ರು ಅಂಥೇಳಿ ನಮ್ಮ ರೈತರು ಯಾವುದೇ ಕಾರಣಕ್ಕೂ ಆ ತಪ್ಪು ಮಾಡೋಕ್ಕೆ ಹೋಗೋದಿಲ್ಲ. ನಮ್ಮ ರೈತ ಸಂಘಟನೆಯಲ್ಲಿ ಕೆಲವೊಂದು ಜನ ಫ್ಯಾಕ್ಟ್ರಿ ಓನರ್ಸ್ ಇರ್ತಾರೆ, ಅವರ ಕೆಲವೊಂದು ಜನ ಕಿಡಿಗೇಡಿಗಳನ್ನು ಕಳಿಸಿ ಅಲ್ಲಿ ಕಲ್ಲು ಉಗಿಸುವಂಥ ಕೆಲಸವನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅಲ್ಲ ಸರ್, ನಾನು ಯಾಕೆ ಈ ಪ್ರಶ್ನೆ ಎತ್ತಾ ಇದ್ದೀನಿ ಅಂತಂದರೆ ಸರ್, ಇರ್ಬೋದು ಕಾರ್ಖಾನೆ ಮಾಲೀಕರು ಕೂಡ ಬೇಕು ಅಂತಾನೆ ಈ ಪ್ರತಿಭಟನೆಯ ಹಾದಿ ತಪ್ಪಿಸೋದಕ್ಕೆ ಮಾಡಿರಲೂಬಹುದು, ಮಾಡ್ದೇನೂ ಇರ್ಬೋದು. ಆದರೆ ನಿಜವಾಗ್ಲೂ ಅವ್ರು ರೈತ ಮಕ್ಕಳಾಗಿದ್ದರೆ ಸರ್, ಅವ್ರನ್ನ ಅನಾಥರಾಗಿ ಬಿಡಬೇಡಿ. ಯಾಕಂದರೆ ಇಷ್ಟು ದೊಡ್ಡ ಸಂಘಟನೆ ಇಟ್ಕೊಂಡು ನೀವು ಅವ್ರ ರೈತ ಮಕ್ಕಳಾಗಿದ್ದರೆ ಅವ್ರನ್ನ ಅನಾಥ ಮಾಡೋದು ನೀವು ಇಡೀ ರೈತ ಕುಲಕ್ಕೆ ಮಾಡೋ ಅವಮಾನ ಅಂತ ನಾನು ಹೇಳ್ತೀನಿ ರೀ ಸರ್. ಆ ಥರ ಯಾವುದೇ ಕಾರಣಕ್ಕೂ ನಾವು ಯಾವುದೇ ಕಾರಣಕ್ಕೂ ಒಂದು ಸಣ್ಣ ಕೂಸಿನ ಹಿಡ್ಕೊಂಡು ಮುದುಕನ ತನಕ ರೈತ ಕುಲವನ್ನು ನಾವು ಬಿಟ್ಟು ಕೊಡೋದಿಲ್ಲ. ನಮ್ಮ ರಾಜ್ಯದ ಅಧ್ಯಕ್ಷರು ಏನು ನಿರ್ಣಯ ತಗೋತಾರೋ ಆ ನಿರ್ಣಯಕ್ಕೆ ನಮ್ಮೆಲ್ಲ ರೈತರು ಬದ್ಧ ಇರ್ತಾರೆ ಅನ್ನತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಹಾಲಪ್ಪ ಸಿದ್ದಪ್ಪ ಹುಕ್ಕೇರಿ ಅಂತ ಹೇಳ್ರಿ. ನಾವು ಸಾಕಷ್ಟು 8 ದಿನದಿಂದ ಅದು ಗುರ್ಲಾಪುರದಾಗತ್ತು ಹೋರಾಟ ಮಾಡ್ತಾ ಇದ್ದೇವೆ. ಏನು ಮಾಡ್ತೈತೆ ಅಂದ್ರೆ ಸರ್ಕಾರ ಚಾಕ್ಲೇಟ್ ಕೊಡೋ ಕೆಲಸ ಮಾಡತ್ತಾರ. ನೀವು ಯಾಕೆ ತಿಂತೀರಿ ಚಾಕ್ಲೇಟ್ ಅದೇ ಹೇಳ್ರಿ ಫಸ್ಟ್. ಅವ್ರು ಕೊಡೋದು ಕೊಡ್ತಾರೆ, ನೀವು ಯಾಕೆ ತಿಂದು ಸುಮ್ಮ ಗಪ್ಪು ಕೂತ್ಕೋತೀರಿ ಅಂತ. ಗಪ್ ಕುದ್ದಿರ್ಕಿಲ್ರಿ. ಆದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲರೂ ಕುಡ್ಕಿಸಿಂದ ಗೌರ್ಮೆಂಟ್ದವ್ರು ಕೇಳ್ಕೊಳತ್ತಾರ ಒಂದೇ ದಿನ 2 ದಿನ ಅವ್ರಿಗೆ ಅವಕಾಶ ಕೊಡೋನು. ಒಮ್ಮೆ ಇದಾಗೋದಿಲ್ಲ, ಎಲ್ಲ ಕಾರ್ಖಾನೆ ಮಾಲಕರನ್ನ ಸೇರಿಸ್ಕಿಸಿಂದ ಮೀಟಿಂಗ್ ತೊಗೋಬೇಕು ಅಂದಾಗ ಎಲ್ಲ ನಮ್ಮ ರೈತರ ಮುಖಂಡರು ಏನು ಮಾಡಿದ್ರು, ಇಲ್ಲ ಆಯಿತು 1 ದಿನ 2 ದಿನ ಅವ್ರಿಗೆ ಕೊಡೋನು ಅಂತ ಹೇಳಿದ್ರು. ಕೊಟ್ರು ಆದರೂ ಏನು ಮಾಡತ್ತಾರ ಅಂದ್ರೆ ಉಡಾಪಿ ಉತ್ತರ ಕೊಡತ್ತಾರ. ಅಲ್ಲಿ ಹೋಗಿಸಿಂದ ಅಲ್ಲಿ ಫ್ಯಾಕ್ಟ್ರಿ ಮಾಲಕರ ತಕ್ಕ ಹೋಗ್ತಾರ. ಈಗ ಫ್ಯಾಕ್ಟ್ರಿ ಮುಚ್ಚುವಂಥ ಪರಿಸ್ಥಿತಿ ಬಂದಾವತ್ತು ಹೇಳ್ತೀರಿ. ಫ್ಯಾಕ್ಟ್ರಿ ಮುಚ್ಚುವಂಥ ಪರಿಸ್ಥಿತಿ ಬಂದ್ರೆ ಒಂದೊಂದು ಫ್ಯಾಕ್ಟ್ರಿ ಇದ್ದವ್ರು ಈಗ ನೀವು ರಾಜ್ಯದಲ್ಲಿ ನೋಡತ್ತೀರಿ, ಒಂದೊಂದು ಇದ್ದವ್ರು 2 ಮಾಡ್ಯಾರು, 2 ಇದ್ದವ್ರು 3 ಮಾಡ್ಯಾರು. ಈಗ ನಿರಾಣಿ ಸುಗರ್ಸ್ದವ್ರು ಆಲ್ಮೋಸ್ಟ್ ಅಂಥ ಫ್ಯಾಕ್ಟ್ರಿ ಮುಚ್ಚೋರು ಇದ್ರಂದ್ರೆ 16-17 ಸುಗರ್ ಹೆಂಗೆ ನಡೆಸ್ತಾರೆ ಹೇಳ್ರಿ ಮೇಡಮ್ ನೀವು? ಎಲ್ಲ ರೈತರದ್ದು ಏನು ಮಾಡ್ತಾರೆ? ಅವರು ಪಿತ್ರಾರ್ಜಿತ ಆಸ್ತಿ ಇರ್ಬೋದು ಸರ್, ಎಲ್ಲ ಹಾಕ್ತಿದ್ದಾರೆ ಸರ್. ಮೇಡಮ್ ಆಸ್ತಿ ಇಲ್ಲ ಅವ್ರದ. ಕೃಷಿಂಗ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದಾಗ ನಿರಾಣಿ ಅವ್ರದ್ದು ಎಷ್ಟಿತ್ತು ನಮಗೆ ಗೊತ್ತಿರಾಕಲ್ಲಿ. ನಾವು ಸಣ್ಣಾಗಿರ್ತಾ ನಾವು ಕಬ್ಬು ಕಡಿತ್ನಾಗ ನಾವು ಅಲ್ಲಿ ಟ್ರ್ಯಾಕ್ಟರ್ ಫಸ್ಟ್ ಕೋದಿದ್ದು 500 ಕೃಷಿಂಗ್ ಇತ್ತು. ಅದು 500 ಕೃಷಿಂಗ್ ಇದ್ದವ್ರು ಇವತ್ತು 16-17 ಫ್ಯಾಕ್ಟ್ರಿ ಮಾಲಕರಾಗಿದ್ದಾರೆ. 16-17 ಫ್ಯಾಕ್ಟ್ರಿ ಮಾಲಕರು ಆಗ್ಬೇಕಾದ್ರೆ ಹೆಂಗೆ ಇದು ಅಷ್ಟು ಸಾಲ ಇಟ್ಕೊಂಡು ಅಷ್ಟು ಇದನ್ನು ಇಟ್ಕೊಂಡು ಅದ್ರಾಗ ಯಾಕೆ ಅಷ್ಟು ಇದನ್ನು ಮಾಡ್ತಾರೆ ಮೇಡಮ್? ನೀವಂತೂ ಬೀದಿಗೆ ಬಂದಿರಿ ರೈತರು, ನಿಮ್ಗೆ ಹೇಳೋರಿಲ್ಲ ಕೇಳೋರಿಲ್ಲ, ಸತ್ರ ಯಾರು ಹೊಯ್ಕೊಳ್ಳೋರಿಲ್ಲ. ಆದ್ರೆ ಅವ್ರನ್ನೂ ಬೀದಿಗೆ ತರಕ್ಕೆ ಪ್ಲ್ಯಾನ್ ಮಾಡ್ತಿದ್ರಲ್ರಿ ಪಾಪ. ಅವರೆಲ್ಲ ಗೋಲ್ಡನ್ ಸ್ಪೂನ್ ಇಟ್ಕೊಂಡು ಅವರು ಹುಟ್ಟಿ ಬಂದು ಬೆಳೆದಿರ್ತಾರೆ. ಅವರು ರೋಡ್ ಅಂದರೆ ಏನು ಗೊತ್ತಿಲ್ಲ, ರೋಡಾಗ ಕುಂಡ್ರೋದಂದ್ರೆ ಏನು ಗೊತ್ತಿಲ್ಲ, ಅಂಥವ್ರನ್ನೂ ಬೀದಿಗೆ ತರಕ್ಕೆ ಪ್ಲ್ಯಾನ್ ಮಾಡಿರಿ ನೀವು. ರೈತರು ಹೆಂಗೆ ಇರ್ಬೇಕು ನಿಮ್ಗೆ? ಅವರು ಪೈಲಕ್ರಿ ಅವರು ಫ್ಯಾಕ್ಟ್ರಿ ಕಟ್ಟಬೇಕಾದ್ರೆ ಸಮೀರ್ವಾಡಿ ಫ್ಯಾಕ್ಟ್ರಿ ಅವ್ರು ಕಬ್ಬು ತೊಗೊಳ್ಳಾರ್ಕ ಎಲ್ಲ ರೈತರನ್ನ ಸೇರ್ಕೊಂಡು ಕಿಸಿಂದ ಫ್ಯಾಕ್ಟ್ರಿ ಕಟ್ಟ್ಯಾರ. ಆದ್ರೆ ರೈತರಿಂದ್ರನ ದೊಡ್ಡವ್ರಾಗ್ಯಾರ ಎಲ್ಲ ಕಾರ್ಖಾನೆಯವರು ಎಲ್ಲ. ಇವರು ಅನ್ನೋದು BJP ಮುಖಂಡರು ಹಂಗಾಗಿದ್ದಾರೆ, ಫ್ಯಾಕ್ಟ್ರಿ ಮಾಲಕರು, ಕಾಂಗ್ರೆಸ್ ಮುಖಂಡರು ಎಲ್ಲರೂ ಹಂಗಾಗಿದ್ದಾರೆ. ಅಲ್ರಿ ಸರ್, ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತಾಡಿದ್ದು ನೀವು ಕೇಳಿಸ್ಕೊಂಡ್ರಿ? ಇಲ್ಲ ಬೇಕಾದ್ರೆ ಕೇಳಿಸ್ತೀನಿ ನಾನು, ಕೇಳಿಸ್ಲಾ? ನಾವು ಅಷ್ಟು ಕೊಡಿ ಇಷ್ಟು ಕೊಡಿ ಅಂತೇಳಿ ಏನೋ ಯಾವುದೋ ಮಹಾಶಯರು ಮಹಾಪ್ರಭುಗಳು. ನಾನು ಇಷ್ಟೇ ಹೇಳಕ್ಕೆ ಬಯಸ್ತಾ ಇದ್ದೀನಿ, ಕಾರ್ಖಾನೆಗಳು ಉಳಿಬೇಕು. ಬರೇ ನಾವು ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಹೇಳಿ ಏನೋ ಯಾವುದೋ ಮಹಾಶಯರು ಮಹಾಪ್ರಭುಗಳು ಮತ್ತು ಮಹಾ ತತ್ವಜ್ಞಾನಿಗಳು, ಮಹಾವಿಜ್ಞಾನಿಗಳು, ಅಂತಾರಾಷ್ಟ್ರೀಯ ವಿಜ್ಞಾನಿಗಳು 14,500 ರೂಪಾಯಿ ಒಂದು ಟನ್ನಿಗೆ ಕಾರ್ಖಾನೆಗೆ ಬರ್ತದೆ ಅಂತ ಹೇಳ್ತಾರೆ. ಹೌದು, ಚರ್ಚೆ ಇದೆ. ನಮಗೇನೂ ಬೇಡ, 10,000 ರೂಪಾಯಿ ಅವರೇ ಇಟ್ಕೊಳ್ಳಿ, ನಮಗೆ ಕಬ್ಬಿನ ಬಿಲ್ ಅವರೇ ಕೊಡಲಿ, ಎಲ್ಲ ಕೊಡಲಿ. ನಮ್ಮ ಕಾರ್ಖಾನೆಗೆ ಬಾಡಿಗೆ 1 ಟನ್ನಿಗೆ 4,500 ಕೊಡಲಿ, ಸಾಕು. ಅವ್ರಿಗೇ ಇವತ್ತೇ ನಾನು ಆ ಕಾರ್ಖಾನೆಯನ್ನು ಹ್ಯಾಂಡ್ ಓವರ್ ಮಾಡ್ತೀನಿ. ಅವರೆಲ್ಲ ನಾವು ಹೆಂಗೆ ಆಸ್ತಿ ನಮ್ಮದೆಲ್ಲ ಬರೆದಿಟ್ಟು ಸಾಲ ತೊಗೊಂಡಿವಲ್ಲ, ಅವ್ರು ಯಾರ್ಯಾರು ಮಹಾನ್ ತತ್ವಜ್ಞಾನಿಗಳು, ಅರ್ಥಶಾಸ್ತ್ರಜ್ಞರು ಮತ್ತು ಜಗತ್ತಿನಾಗಿರ್ಲಾರಂತಹ ಒಂದು ಲೆಕ್ಕ ಮಾಡ್ಯಾರಲ್ಲ, ಅದು ನೋಡಿಬಿಟ್ರೆ ತೀರಾ ಅದ್ಭುತ ಅನ್ನಿಸ್ತದೆ. 90% ಸಕ್ಕರೆ ಫ್ಯಾಕ್ಟ್ರಿ ಹೋಗುತ್ತೆ, 10% ರೈತರಿಗೆ ಬರುತ್ತೆ ಅಂತಾರೆ. ಹಾಂ, 90% ಇದ್ದರೆ ಎಷ್ಟು ಸಕ್ಕರೆ ಕಾರ್ಖಾನೆಗಳು ಇವತ್ತು ಲಾಭದಾಗಲ್ಲ. ಮ್ಯಾನೇಜ್ಮೆಂಟು ದರೋಡೆ ಮಾಡ್ಯಾರ, ಲೂಟಿ ಮಾಡ್ಯಾರ, ಇದನ್ನೆಲ್ಲ ನಾವು ಒಪ್ತೀನಿ. ಅದೇನು ಸಾಚ ಅದರ್ಥ ನಾನು ಮ್ಯಾನೇಜ್ಮೆಂಟೇನು ಭಾಳ ಅವ್ರನ್ನೇ ನಾನು ಸಮರ್ಥನೆ ಮಾಡ್ಕೋದಿಲ್ಲ. ಆದರೆ ಇದನ್ನೆಲ್ಲ ಲೆಕ್ಕಾಚಾರ ಮಾಡಿ ನಾವು ಮಾತಾಡಬೇಕು. ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ನು ತನ್ನ ಸ್ವಂತ ಫ್ಯಾಕ್ಟ್ರಿ ಐತಾನಲ್ಲ, ಅವ ಈಗ ಇವ್ರು ಗುಡಿಸಿ ಹೊಂದಾಣಿಕೆ ಆಗ್ಯಾನ್ರಿ. ಅದಕ್ಕಾಗಿ ಅವ್ನು ಬಸವನಗೌಡ ಪಾಟೀಲ್ ಯತ್ನಾಳ್ ರೈತರ ಪರ ಅಲ್ರ. ಅವ ಈಗ ಬರೀ ಹಿಂದೂ ಅಂತ ಹೇಳ್ಕೊತ ಹೋಗ್ಕೊಂಡು ಅಷ್ಟೇ ರೀ. ಅಂದ್ರೆ ರೈತರು ಹಿಂದೂ ಅಲ್ಲೇನ್ರಿ? ಅಲ್ಲ, ಹಿಂದೂ ರೈತರು ಎಲ್ಲ ಜಾತಿಯವ್ರ ರೈತರು ಅಂದ್ರೆ ರೀ, ಎಲ್ಲ ಜಾತಿಯವ್ರ.
ಹಿಂದೂ ಅದಾರ ಹಿಂದೂಗಳು ಅದಾರ್ರಿ. ಎಲ್ಲಾ ಜಾತಿಯವ್ರು ಅದಾರ್ರಿ. ಆದ್ರೆ ಈ ಫ್ಯಾಕ್ಟ್ರಿ ಬತ್ತೆ ಅಂದ್ರೆ ಎಲ್ಲಾರು ಕೂಡ್ತಾರ್ರಿ ಮೇಡಮ್, ಎಲ್ಲಾರು ಕೂಡಿ ಒಕ್ಕಟ್ಟಾಕಾರ, ಎಲ್ಲಾರು ನಮ್ಮ ರೈತರನ್ನ ಅನಾಥ ಮಾಡ್ತಾರ್ರಿ. ಮಹಾಪ್ರಭುಗಳು, ಮಹಾ ತತ್ವಜ್ಞಾನಿಗಳು, ಅಂತಾರಾಷ್ಟ್ರೀಯ ವಿಜ್ಞಾನಿಗಳು ಹೇಳ್ತಾರ, ಏನಂತ ಹೇಳ್ತಾರ, 14,000 ರೂಪಾಯಿ ಬರ್ತೈತೆ ಕಾರ್ಖಾನೆ ಮಾಲೀಕರು ಅಂತಂತಾರ. 4,000 ರೂಪಾಯಿ ಅವರೇ ಇಟ್ಕೊಳ್ಳಿ, ಅಲ್ಲ 4,000 ರೂಪಾಯಿ ನಮಗೆ ಕೊಡಲಿ, 10,000 ರೂಪಾಯಿ ಅವರೇ ಇಟ್ಕೊಳ್ಳಿ ಅಂತ. ಸೊ ನೀವೆಲ್ಲ ಏನು ಮಹಾ ತತ್ವಜ್ಞಾನಿಗಳ, ಅಲ್ಲ ನೀವೇನು ಅಂತಾರಾಷ್ಟ್ರೀಯ ವಿಜ್ಞಾನಿಗಳ, ನೀವು ರೈತರು ಅಂತ ಅವ್ರು ಕೇಳ್ತಿದಾರೆ, ನಾ ಕೇಳ್ತಿಲ್ಲ. ಅವ್ರು ಮೇಡಮ್ ತತ್ವಜ್ಞಾನಿಗಳು ಅವ್ರು ಆಗಿರ್ಬೇಕು, ನಾವು ರೈತರ್ರಿ. ರೈತರ ಲೆಕ್ಕದೊಳಗೆ ಅವ್ರು ಮೊಲಾಸಿ ಸೆಟ್ ಮಾಡ್ತಾರೋ, ಬಾಯಿಗೆ ಸೆಟ್ ಮಾಡ್ತಾರೋ. ಸ್ವಾಮಿನಾಥನ್ ಆಯೋಗದ ಪ್ರಕಾರ 4,000 ಮ್ಯಾಗ ಚಿಲ್ಲರ್ 1 ಟನ್ ಕಬ್ಬು ಬೆಳಿಬೇಕಾರೆ ನಮ್ದು ಅಷ್ಟು ಖರ್ಚು ಬರ್ತೈತೆ ರೀ. ಇದೇ ಯತ್ನಾಳ್ ಅವನ ಫ್ಯಾಕ್ಟ್ರಿದು ಮಾತಾಡ್ತೇನೆ ರೀ, ನಮಗೆ ಅಷ್ಟು ದುಡ್ಡು ಕೊಡಿಸ್ತಾನೆ ಇವು ಒಬ್ಬ ರಾಜಕಾರಣಿ ಇರಲ್ಲ, ರಾಜಕೀಯ ಒಳಗದಾನ್ರಲ್ಲ, ಪಕ್ಷದಾಗದಾನ್ರಿ, ಅಷ್ಟು ದುಡ್ಡು ನಮಗೆ ಇಸ್ಕು ಕೊಡ್ತಾನೆ ರೀ. ತನ್ನ ರಾಜಕೀಯ ವಿಜೇಂದ್ರನ ಅಪೋಸ್ ಇರೋ ಸಂಬಂಧ ಅವನು ತೇಜೋವಧಿ ಮಾಡಕ್ಕೆ ಹೋಗಿ ನಮ್ಮ ರೈತರ ಪರವಾಗಿ ಮಾತಾಡಕ್ಕೆ ಹೋಗಿ ಉಲ್ಟಾನ ಮಾತಾಡತ್ತಾನೆ ರೀ. ಇವಂಗ ಇದಕ್ಕೆ ನಮಗೆ ಸಂಬಂಧ ಇಲ್ಲ ರೀ. ನಮ್ದು 4,000 ಮ್ಯಾಗ 1 ಟನ್ನಿಗೆ ಬೀಳ್ತೈತೆ ರೀ ಖರ್ಚು ರೀ. ಇವ್ರು ಕೊಡತ್ತಾರೆ ರೀ 3,200 ರೀ. ಇವ್ರು SAP ಜಾರಿಗೆ ತಂದು ಒಂದು ಸ್ವಲ್ಪ ಬೆಂಬಲ ಬೆಲೆ ನಮಗೆ ಕೊಟ್ರೆ ಅಂದ್ರೆ ನಾವು ಉದ್ಧಾರ ಹಾಕಿವಿ ರೀ. ಇಲ್ಲಿ ಬರೀ ಇದು ಕಾಂಗ್ರೆಸ್ BJP ಇವ್ರು ಎಲ್ಲ ರಾಜಕಾರಣಿಗಳು ಎಲ್ಲರೂ ಫ್ಯಾಕ್ಟ್ರಿದವ್ರಿ, ಇವ್ರು ಜಗಳಾಡಿ ಇವ್ರು ಕಚ್ಚಾಡ್ಕೋತ ಬರೀ ಇದ್ರಾಗ ಹೋಗ್ತಾರೆ. ಪ್ರತಿ ವರ್ಷ ನಮ್ದು ಇದು ಹಾಡ್ರಿ 400 ಟನ್ ಕಬ್ಬು ಬೆಳೆದ್ರೆ ರೀ ಅವನವನು ಅಡ್ಡಿ ಒಂದು 2-3 ಲಕ್ಷ ರೂಪಾಯಿ ರಾಕ್ ಬಿಡಂಗಿಲ್ಲ ರೀ, ಬರೀ ಖರ್ಚಾಗಿ ಹೋಗಿರ್ತೈತೆ ರೀ. ಮೇಡಮ್ ರೀ 1 ಟನ್ನಿಗೆ ರೀ 4,000 ಚಿಲ್ಲರ್ ಮ್ಯಾಗ ಬರ್ತೈತೆ ಅಂತ ಹೇಳ್ರಿ ಆಯೋಗದವ್ರನ್ನ ಇದನ್ನು ಮಾಡಿವ್ಯಾರ ಎಷ್ಟೋ ವರ್ಷ ಆತ್ರಿ. ಅದ್ರ ಪ್ರಕಾರ ಇಲ್ಲಿ ಮಟ್ಟ ಯಾರು ರಾಜಕಾರಣಿನೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ರೀ. ಇವ್ರು ರಾಜಕೀಯ ಬತ್ತಂದ್ರೆ ಆದ ಇದ ಎಲ್ಲ ನಾವು ಜಾತಿ ಮ್ಯಾಗ ಇನ್ಕಮ್ ಮಟ್ಟ ಮಾಡ್ಕೊತ ಬಂದವ್ರು ರೀ. ನಮ್ಮ ಸಪೋರ್ಟಿಗೆ ಅಂತೂ ಯಾರೂ ಬಂದಿಲ್ಲ ರೀ. ಇಲ್ಲಿ ಮಟ್ಟ ವರ್ಷ ಒಂದು 400 ಟನ್ ಕಬ್ಬು ಬೆಳೆದ್ರೆ ರೀ ಒಂದು 2-3 ಲಕ್ಷ ರೂಪಾಯಿ ರಾಕ್ ಬೆಳೆಯಂಗಿಲ್ಲ ರೀ. ಹೊಳ್ಳಿ ಅದ ಲಾಗೋಡಿ ಬೀಜ ಗೊಬ್ಬರ ಆಳುಗಳ ಮೋಟ್ರ್ ಸುಡ್ತು ಬರೀ ಇದ್ರಾಗ ಹೋಗ್ತಾರೆ ನಮ್ಮ ವಿಜ್ಞಾನಿಗಳ ತರ ಮಾತಾಡಬೇಡ್ರಿ. ಅವ್ನು ರೀ ಎಲ್ಲೂ ಬಿಲ್ಲದ ನ್ಯಾಲಿಗೆ ಅವ್ರಿ 1 ತಾಸು ಜಾತಿ ಒಳಗೆ ಬೆಂಕಿ ಹಚ್ತಾನೆ ರೀ, 1 ತಾಸು ಮತ್ತು ಹಿಂದೂ ಹತ್ತು ಬರ್ತಾನೆ ರೀ. ಈಗ ಬಂದ ಬಂದ ಇಲ್ಲಿ ಕಡ್ಡಿ ಆಡ್ಸಕ್ಕೆ ಬರತ್ತಾನೆ ರೀ. ಅವ್ನು ರಾಜಕೀಯ ವಿಜೇಂದ್ರ ಜೋಡ ಅಪೋಸ್ ಇದ್ಕೊಂಡ್ರಿ ಅವ್ನ ಜೋಡ ಅವ್ನು ಪಾಯಿಂಟ್ ಯಾಕೆ ಹೋಗಿ ನಮ್ಮನ್ನ ಹಾಕತ್ತಾನೆ ರೀ ಇದ್ರಾಗ. ಹಾಂ ಕರೆಕ್ಟೋ ತಪ್ಪು ಅಲ್ಲ. ಅದ್ರ ಜೊತೆಗೆ ನಮಗೂ ಕೂಡ ಕೇಳ್ರಿ, ಈಗ ನಮಗೂ ಕೂಡ ಈ ಗ್ಯಾರಂಟಿ ನ್ಯೂಸ್ ಅಂತ ಒಂದೈತಿ. ಗ್ಯಾರಂಟಿ ನ್ಯೂಸ್ ವಿಜೇಂದ್ರ ಶಾಕ್, ವಿಜೇಂದ್ರ ರಾಕ್ ಅಂತ ಹೇಳ್ತಾರ. ಅವರು ರೊಕ್ಕ ತಗೊಂಡ್ರ ರೀ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಗ್ಯಾರಂಟಿ ನ್ಯೂಸ್ ವಿಜೇಂದ್ರ ಅವ್ರನ್ನ ಹೊಗಳುತ್ತಿದೆ. ವಿಜೇಂದ್ರ ರಾಕ್ ವಿರೋಧಿಗಳು ಶಾಕ್ ಅಂತ ಇವರು ರೊಕ್ಕ ತಗೊಂಡಾರಂತ ನೀವು ನಮ್ಮ ಮೇಲೆ ಏನು ಅಲಿಗೇಷನ್ ಮಾಡ್ತಿದ್ದೀರಲ್ರಿ. ನಾವೇನಾದರೂ ರೊಕ್ಕ ತಗೊಂಡಿವಂತ ನೀವು ಸಾಬೀತು ಮಾಡಿದ್ರೆ ನಿಮ್ಮ ಗುಲಾಮಗಿರಿ ನಾನು ಮಾಡ್ತೀನಿ ರೀ. ನಾವೇನಾದರೂ ನಮಗೇನಾದರೂ ರೊಕ್ಕ ತಗೊಂಡಿಲ್ಲ ಅಂತ ನೀವು ಸಾಬೀತು ಮಾಡಲಿಲ್ಲ ಅಂದ್ರೆ ನೀವು ರಾಜಕೀಯ ನಿವೃತ್ತಿ ತಗೊಳಕ್ ರೆಡಿ ಇದ್ದೀರಾ? ತಡ್ರಿ, ರಾಜಕೀಯ ನಿವೃತ್ತಿ ತಗೊಳಕ್ ರೆಡಿ ಇದ್ದೀರಾ? ಬಸವನಗೌಡ ಪಾಟೀಲ್ ಯತ್ನಾಳ್ ಅವರೇ ಮತ್ತೊಂದ್ಸರಿ ಹೇಳ್ತೀನಿ, ಗ್ಯಾರಂಟಿ ನ್ಯೂಸ್ ಏನಾದರೂ ರೊಕ್ಕ ತಗೊಂಡೈತಂತ ವಿಜೇಂದ್ರ ಅವರೇನು ನಮ್ಮ ಚಿಕ್ಕಪ್ಪ ಮಕ್ಕಳಲ್ಲ, ನೀವೇನು ನಮ್ಮ ಮಾವನ ಮಕ್ಕಳಲ್ಲ. ಕಾಂಗ್ರೆಸ್ BJP JDS ಯಾವುದೇ ಪಾರ್ಟಿ ಆಗಲಿ, ಯಾರು ಜನಪರ ಇದ್ದಾರೆ, ಯಾರು ರೈತರ ಪರ ಇದ್ದಾರೆ, ಯಾರು ದೀನ ದಲಿತರ ಶೋಷಿತರ ಮಕ್ಕಳ ಪರ ಮಹಿಳೆಯರ ಪರ ಇದ್ದಾರೆ, ಅವ್ರ ಪರವಾಗಿ ನಾವು ನಿಲ್ತೀವಿ, ಯಾರ ಮಾತು ಕೇಳಲ್ಲ. ಆದರೆ ನಾವಿವತ್ತು ರೈತರ ಪರ ನಿಂತಿರೋದಕ್ಕೆ ರೊಕ್ಕ ಇಸ್ಕೊಂಡಾರಂತ ತಾವು ಹೇಳ್ತಿದ್ರಲ್ಲ, ನಾವೇನಾದರೂ ರೊಕ್ಕ ಇಸ್ಕೊಂಡಿದ್ದೀವಿ ಅಂತ ನೀವು ಸಾಬೀತು ಮಾಡಿದ್ರೆ ನಾನು ರಾಧಾ ಹಿರೇಗೌಡರು ನಿಮ್ಮ ಗುಲಾಮಗಿರಿ ಮಾಡ್ತೀನಿ. ಒಂದು ವೇಳೆ ನೀವು ಸಾಬೀತು ಮಾಡಲಿಲ್ಲ ಅಂದ್ರೆ ನೀವು ರಾಜಕೀಯ ನಿವೃತ್ತಿ ಘೋಷಣೆ ಮಾಡ್ತೀರಾ? ಹೇಳ್ರಿ. ಭಾಳ ದೊಡ್ಡ ಏನ್ರಿ ನಿಮ್ಮ ಮೌನ ಹಡ ಅಂದ್ರೆ? ನಾನು ಒಬ್ಬ ಹೆಣ್ಮಗಳಾಗಿ ಮಾತು ಹೇಳಬಾರ್ದು. ಯಾರಿಗೆ ಬೈತೀರಿ ನೀವು? ತಾಯಿಗೆ ಬೈತೀರಿ? ಯಾರ ತಾಯಿಗೆ ಬೈತೀರಿ? ನೀವು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಲ್ಲ. ಮಾತಿಗೆ ನೀವು ಉತ್ತರ ಕರ್ನಾಟಕ ಭಾಗದವರಾಗಿರ್ಬೋದು, ಸಾರ್ವಜನಿಕವಾಗಿ ಹೆಂಗೆ ಮಾತಾಡಬೇಕು ಅಂತ ನಾಲ್ಗೆ ಮೇಲೆ ಹಿಡಿದು ಮಾತಾಡಬೇಕು. ನೀವು ನಾಲ್ಗೆ ಹಿಡಿತಾ ಇಲ್ಲದೆ ಇರೋದಕ್ಕೆ ನಿಮ್ಮನ್ನು BJP ಅವರು ಹೊರಗಟ್ಟಿರೋದು. ಇಲ್ಲಿವರೆಗೆ ಇಲ್ಲಿ ಕೇಳ್ರಿ, ಇಲ್ಲಿವರೆಗೆ ಏನು ಯತ್ನಾಳ್ ಅವ್ರ ಬಗ್ಗೆ ಆಗ್ಯದ, ಭಾಜಪಾ ಆಗ್ಯದ, ಕಾಂಗ್ರೆಸ್ ಆಗ್ಯದ, ಇದನ್ನೆಲ್ಲವನ್ನ ಬದಿಗಿಡೋಣ. ಒಂದಷ್ಟು ರಿಸೋರ್ಸ್ ಅದಾವ, ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಗಾಯ್ತು, ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಗಾಯ್ತು. 4ರಿಂದ 5 ಪಾಯಿಂಟ್ಗಳು ಅದಾವ. ಕ್ಲಾರಿಫಿಕೇಶನ್ ಕೊಡುವವರೆಗೂ ಶಾಂತ ರೀತಿಯಿಂದ ತಾವು ಕೇಳಬೇಕು. ಏನು ಹೇಳ್ತಾರ ನಮ್ಮ ರಾಜ್ಯ ಸರ್ಕಾರದವ್ರು? ಏನು ಹೇಳಿದಾರ, ನಮ್ಮ ಯತ್ನಾಲ್ ಅಂದ್ರೆ ಫ್ಯಾಕ್ಟ್ರಿ ಒಳಗೆ ಏನು ಶುಗರ್ ಕೇನ್ನ ಒಂದು ಬೈ ಪ್ರಾಡಕ್ಟ್ ಏನು ತಯಾರಾಗ್ತದೆ ಎಥನಾಲ್, ಅದು 270 ಕೋಟಿ ಲೀಟರ್ ಕರ್ನಾಟಕದಿಂದ ಹೋಗ್ಯದ. 270 ಲೀಟರ್ ತಯಾರಾಗ್ಯದ, ಕೋಟಿ ಲೀಟರ್. ಅದು ಕರ್ನಾಟಕಕ್ಕೆ ಹೊಳೆ ಹಂಚಿಕೆ ಆಗಿದ್ದು 40 ಲೀಟರ್ ಅಂತ ಹೇಳಿದಾರೆ. ಆದ್ರೆ ಮಾನ್ಯ ಕರ್ನಾಟಕ ಭಾರತದ ಸಂಸದರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವ್ರು ಹೇಳ್ತಾರೆ ಕರ್ನಾಟಕಕ್ಕೆ 116 ಲೀಟರ್ ಎಥನಾಲ್ ಕೊಟ್ಟಿದ್ದೇವೆ ಅಂತ ಅವ್ರು ಹೇಳಿದ್ದಾರೆ. ನಂತರ ನೆಕ್ಸ್ಟ್ ಒನ್, ಕೇಂದ್ರ ಸರ್ಕಾರ ನಮ್ಮ ರಾಜ್ಯದ ಕಬ್ಬು ಬೆಳೆಗಾರರ ಜೊತೆ ಚೆಲ್ಲಾಟ ಆಡ್ತೈತೆ. ಕೇಂದ್ರ ಸರ್ಕಾರ ಡೈರೆಕ್ಟಾಗಿ ಚೆಲ್ಲಾಟ ಆಡೋದಂತಂದ್ರೆ ನಮಗೆ ರಾಜ್ಯ ಸರ್ಕಾರ ಅದಕ್ಕೆ ಬೇಕು. ರಾಜ್ಯ ಸರ್ಕಾರದ ಅವಶ್ಯಕತೆ ನಮಗೇನೈತಿ? ಇನ್ನೊಂದು ನೆಕ್ಸ್ಟ್ ಪಾಯಿಂಟು, ಪ್ರಧಾನಿ ಮೋದಿಯವರಿಗೆ ಪತ್ರ ಬರೆಯುತ್ತೇನೆ ಅವಕಾಶ ಕೊಟ್ಟರೆ. ಏನ್ರಿ ಇದು?
ಪ್ರಧಾನಿ ಮೋದಿ ಅವರಿಗೆ ಪತ್ರ ಬರೆಯೋದು. ಅವ್ರು ಅದಾರ ಇಲ್ವಾ? CM ಅವ್ರನ್ನೂ ಒಪ್ಪರೆ ಬಿಡ್ರಿ. ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಕರ್ನಾಟಕದೊಳಗೆ ಅದಾರ ಅಥವಾ ಇಲ್ವಾ? ಈ ಮಾತನ್ನು ತಾವು ಹೇಳಬೇಕು. ಇನ್ನು ನೆಕ್ಸ್ಟ್ ಒನ್ನು ಮುಂದಿನ ಪಾಯಿಂಟ್ ಏನಂತ ಕೇಳಿದ್ರ, ಕೇಂದ್ರ ಸರ್ಕಾರ ಕಬ್ಬಿನ ಬಿಲ್ಲನ್ನು ನಿಗದಿ ಮಾಡ್ಬೇಕಂತ ಹೇಳ್ತದ. ಕೇಂದ್ರ ಸರ್ಕಾರ ನಿಗದಿ ಮಾಡೋದಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಗಣವೆತ್ತ ರಾಜ್ಯ ಸರ್ಕಾರದ ಕರ್ತವ್ಯ ಏನು? ದೇಶದಾಗ್ರಿ ಎಲ್ಲ ಕಡೆ FRP ಮ್ಯಾಗ ಕೊಡತ್ತಾರ್ರಿ. ಆಯಾ ರಾಜ್ಯದಾಗ್ರಿ SAP ಜಾರಿಗೆ ಮಾಡ್ಯಾರ್ರಿ. ಈ ನಮ್ಮ ಸರ್ಕಾರನು ನಮ್ಮ ರಾಜ್ಯ ಸರ್ಕಾರದ ಸಿದ್ದರಾಮಯ್ಯ ಸಾಹೇಬ್ರು ಏನದಾರಲ್ಲ ರೀ, SAP ಜಾರಿಗೆ ತಂದ ಬೆಂಬಲ ಬೆಲೆ ಅಂತ ಹೇಳಿ ಕೊಟ್ರಂದ್ರೆ ನಾವು ಒಂದು ತುತ್ತ ಅನ್ನ ತಿಂತೀವಿ ರೀ. ರೈತರ ಬೇಡಿಕೆ ಏನೈತಿ? 3,500 ರೂಪಾಯಿ ಐತಿ. ಆದ್ರೆ 3,200 ರೂಪಾಯಿ ನಾವು ಕೊಡ್ತೇವೆ ಅಂತ ಹೇಳಿದ್ದಾರೆ. ಕರ್ನಾಟಕದಾಗ ಶೇಕಡ ಇಳುವರಿ ಎಷ್ಟೈತಿ? 10.5 ಅದ. ಅಂದ್ರೆ ಪ್ರತಿ ಟನ್ಕ 3,676 ರೂಪಾಯಿ ಕೊಡ್ಬೇಕಂತೇಳಿ ಕೇಂದ್ರ ಕ್ಯಾಬಿನೆಟ್ ಆಯೋಗದ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ಇದಕ್ಕೆ ಏನು ಹೇಳ್ತೀರಿ ನೀವು ರಾಜ್ಯ ಸರ್ಕಾರದವರು? ಪ್ರಹ್ಲಾದ್ ಜೋಶಿ ಅವ್ರು ಹೇಳಿದಾರ ಕರೆಕ್ಟ್ ಸರ್. ಅವ್ರು ಹೇಳಿದಾರ ಹೌದು. ಅದ ಪ್ರಹ್ಲಾದ್ ಜೋಶಿ ಅವರು ಇಲ್ಲಿರೋ ಕಾರ್ಖಾನೆ ಮಾಲೀಕರಿಗೂ ಹೇಳಬೇಕು. 100% ನೋಡ್ರಿ, ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಇಲ್ಲಿಸ್ ಮಟ್ಟ ಬಂದಿಲ್ಲ ಅಂದ್ರೆ ಇನ್ನೊಬ್ಬರು ಸಂಸದರು ಧಾರವಾಡದೊಳಗೆ ಇರ್ತಾರೆ, ಅವ್ರಿಗೆ ಹೆಂಗ್ ಮುಟ್ತದ? ಹೌದು, ಅವ್ರು ಬರಕ್ಕಾಗ. ಇದನ್ನ ಹೇಳ್ರಿ. ಧಾರವಾಡ ಏನು 100 ಕಿಲೋಮೀಟರ್ ಇಲ್ಲ. ಧಾರವಾಡ 100 ಕಿಲೋಮೀಟರ್ ಐತೆ, ಭಾಳ ದೂರ ಇಲ್ಲ. ಧಾರವಾಡ ಎಲ್ಲಿದ್ರು ಬರಬೇಕು ಯಾರಾದ್ರು. ಗೋಕಾಕ್ ದೂರ ಐತಿ. ಇಲ್ಲಿ ಸಮಸ್ಯೆ ಇರೋದು ರೈತರ ಸಮಸ್ಯೆ. ಅದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ನಾನೊಬ್ಬ ರೈತನಾಗಿ ನಾನು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಅಥವಾ ಇನ್ನೊಂದು ಪಕ್ಷದ ನಾಯಕನಾಗಿರ್ಬೋದು, ನಾನು ಮೊದಲು ನನ್ನ ರೈತರನ್ನು ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ನಾನು ಒಂದು ಡಿಬೇಟನ್ನು ಮಾಡಬೇಕಾಗೈತಿ. ನಾವು ಈಗ ಮೋದಿ ಅವರಿಗೆ ಹೇಳೋಕ್ಕಾಗೋದಿಲ್ಲ, ಮುಖ್ಯಮಂತ್ರಿ ಅವ್ರು ಏನು ಮಾಡ್ತಾರೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಏನು ಮಾಡ್ತಾರೆ ಅನ್ನೋದಲ್ಲಿ ಪ್ರಶ್ನೆಯಾಗಿ ಬರೋದಿಲ್ಲ. ಮೊದಲು ಕಾರ್ಖಾನೆಯ ಮಾಲೀಕರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಮೊದಲು ಮನವರಿಕೆ ಮಾಡ್ಕೋಬೇಕು. ಕಾರ್ಖಾನೆ ಮಾಲೀಕರನ್ನು ಹಿಡಿದು ಕಟ್ಟಿ ಕೇಸಿಂದ ನಾವು 3,500 ರೂಪಾಯಿಯನ್ನು ರೈತರಿಗೆ ಕೊಡಿಸುವಂಥ ಕಾರ್ಯವನ್ನು ಮಾಡಬೇಕು ಹೊರತಾಗಿ ಇನ್ನೊಬ್ಬನನ್ನು ಮೆಚ್ಚಿಸುವಂಥ ಮಾತುಗಳಲ್ಲಿ ಆಡಬಾರ್ದು. ನನ್ನ ಹೆಸರು ವೀರೇಂದ್ರ ಬಾಕೂಡು. ಒಬ್ಬ ರೈತನ ಮಗನಾಗಿ ಏನು ಕೇಳ್ತಾ ಇದ್ದೀನಂದ್ರೆ, ನಾನು ಕಾಂಗ್ರೆಸ್ ಪಕ್ಷದ ಆತ್ಮೀಯರಾದಂತಹ ಬಸವರಾಜ್ ಮರದೇವರಿಗೆ ಒಂದು ಪ್ರಶ್ನೆನ ಕೇಳ್ತೀನಿ. ಏನಂತಂದ್ರೆ, ನಮ್ಮ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರದಾರು, ಅವರಲ್ಲಿ MLA ಅದಾರು, DCC ಬ್ಯಾಂಕ್ ಡೈರೆಕ್ಟ್ರು ಅದಾರು, ಎಲ್ಲ ಅದಾರ. ಆದ್ರೆ ಇಲ್ಲೇ ಸ್ವಿಮ್ಮಿಂಗ್ ಪೂಲ್ ಉದ್ಘಾಟನೆಗೂ ಹೋಗ್ತಾರು, ಹೋಟೆಲ್ ಉದ್ಘಾಟನೆ ಹೋಗೋರು, ಮದುವೆ ಕಾರ್ಯಕ್ರಮಕ್ಕೂ ಹೋಗ್ತಾರೆ. ರೈತರು 10 ದಿವಸ ಆತು ರೋಡ್ ಮೇಲೆ ಮಲ್ಕೊಂಡಾರು. ನಿಮ್ಮ ಉಸ್ತುವಾರಿ ಸಚಿವರು ಯಾಕೆ ನಮ್ಮ ರೈತರ ತಕ್ಕ ಬರೀ ಬಂದು ಸ್ಪಂದನೆ ಮಾಡಿದ್ರೆ ನಮ್ಮ ರೈತ ಎಷ್ಟೋ ಖುಷಿ ಪಡ್ತಿದ್ರು. ಆದ್ರೆ ಒಂದು ಮಾಡೋಕ್ಕಾಗಿಲ್ಲ. ಏನು ಹೇಳ್ತಾರೋ, ಬರುವಂಥ ಸಕ್ಕರೆ ಸಚಿವ ಆದಂಥ ಶಿವಾನಂದ ಪಾಟೀಲ್ ಅವ್ರು ಬರಾಕತ್ರು ಸಹ ಶಿವಾನಂದ ಪಾಟೀಲ್ ಅವ್ರಿಗೆ ಹೇಳ್ತಾರೆ ಇವ್ರು ಏನಂತಂದ್ರೆ, ಅಲ್ಲಿ ಹೋಗ್ಬೇಡ್ರಿ, ನಮ್ಮ ಜಿಲ್ಲಾದಾರನ್ನ ನೋಡ್ಕೊತೇಳಿ. ಮತ್ತು ಇನ್ನೊಂದು ಹೇಳಿಕೆ ಕೊಡ್ತಾರಂದ್ರೆ, DC ಅವ್ರನ್ನ ನಾವು ಮಾತಾಡಿದ್ದೇವೆ. DC ಅವ್ರು ಓಟ್ ಕೇಳಕ್ಕೆ ಬರ್ತಾರೋ ಇಲ್ಲಿ ರೈತರ ಹತ್ರ? ಏನು ಹೇಳ್ಬೇಕವ್ರ? ಒಬ್ಬ ಉಸ್ತುವಾರಿ ಜವಾಬ್ದಾರಿ ಆದ ಮಂತ್ರಿ ರೈತರ ಹತ್ತವ್ರ ಏನು ಮಾಡೋಂಗಿಲ್ಲ. ರೈತರ ಸೌಮ್ಯ ಸ್ವಭಾವದವ್ರ, ಅಣ್ಣ ಸಾವ್ಕಾರ್ ಕಾಕ ಅಣ್ಣ ನೀನ ಅಂತ ಜೈಕಾರ ಹಾಕೋದು ರೈತರ ಕುಲ. ಅಂಥ ಕುಲದವ್ರಿಗೆ ಒಂದು ಸೌಜನ್ಯವಾಗಿ ಭೇಟಿ ಕೊಡದೇ ಇರುವಂಥ ನೀಚ ಉಸ್ತುವಾರಿ ಸಚಿವ ಅಂತ ಈ ಮೂಲಕ ನಾ ಎಲ್ಲರಿಗೂ ಹೇಳ್ತೇನೆ. ಯಾಕಂದ್ರೆ ಬಸವರಾಜ್ ಮರದೇವ್ರಿಗೆ ಉತ್ತರ ಕೊಡಬೇಕು. ಸತೀಶಣ್ಣ ಜಾರಕಿಹೊಳಿ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅದಾರ. ಅವರು ಇರೋದ್ರಿಂದನ 3,000 ಇದ್ದಿದ್ದ ಎಲ್ಲ ಫ್ಯಾಕ್ಟ್ರಿ ಮಾಲಕರನ್ನ ಮನವೊಲಿಸಿ 3,200 ರೂಪಾಯಿ ತಂದವ್ರು ಯಾರು ಇದ್ರಂದ್ರೆ ಸತೀಶ್ ಜಾರಕಿಹೊಳಿ ಅಂತ ಹೇಳಿ ಕಿಸಿಂದ ಇಷ್ಟಪಡ್ತೀನಿ ಮೇಡಮ್. ರೈತ ಸಂಘದವರ ಹೋರಾಟ ಕೊತ್ತದಕ್ಕೆ ಹಿಡಿದು ಮೊದಲೇ ಫ್ಯಾಕ್ಟ್ರಿಗಳು ಈ ರೈತ ಸಂಘ ಚಾಲು ಹೋಗತ್ತ ಮುಂಚೆ 3,200 ಕುಯ್ರ ನಾನು ಅವ್ರಿಗೆ ಜೈಕಾರ ಹಾಕ್ತಿದ್ನಿ. ಈಗ ರೈತ ಸಂಘ ರೋಡ್ ಮೇಲೆ ಹೋರಾಟ ಮಾಡಿ ಮೇಲೆ 3,200 DC ಅವ್ರು ಬಂದು ಹೇಳ್ಯಾರ. ಸಚಿವ ಹೇಳಿದಿಲ್ಲ. ಈಗ ಮೇಡಮ್ ಅವರ ಈಗ ಏನು ಹೋದ ಸರ್ತಿ 3,050 ರೂಪಾಯಿ ಘೋಷಣೆ ಮಾಡಿದ್ರು. 3,050 ರೂಪಾಯಿ ಘೋಷಣೆಯನ್ನು ಮಾಡಿದ್ರು. ನಂತರ ಲಾಸ್ಟ್ಗೆ 3,100 ರೂಪಾಯಿ ಕೊಟ್ರೆ, ಅಂದರೆ 100 ರೂಪಾಯಿ ಕೊಟ್ರೆ. ನಂತರ ಈಗ 3,500 ರೂಪಾಯಿಯನ್ನು ನಾವು ಕೊಡಬೇಕಂತ ನಾವು ಎಲ್ಲರೂ ಕೂಡ ಇಡೀ ಅನ್ನದ ಹತ್ರ ಎಲ್ಲ ಕೊಡ್ಕೊಂಡು ಹೋರಾಟ ಮಾಡಿದೆವು. ಕಳೆದ 9ನೇ ದಿವಸಕ್ಕೆ ಬಂತು. ಇವತ್ತೇನೋ 3,200 ರೂಪಾಯಿಯನ್ನು ಘೋಷಣೆ ಮಾಡಿದ್ರು. ಈಗ ಅದಕ್ಕಿಂತ ಮುಂಚಿತವಾಗಿ SP ಅವರು ಮತ್ತು DC ಅವರು ಏನು ಮೀಟಿಂಗ್ ಕರೆದಿದ್ರು, ಆ ದಿನ DC ಅವ್ರ ಹತ್ರ 3,300ಕ್ಕೆ ನಾವು ಫೈನಲ್ ಮಾಡಿದ್ದು. ಬಟ್ ಆ ದಿನ ಬರೀ 50 ರೂಪಾಯಿಯನ್ನು ಜಾಸ್ತಿ ಕೊಡ್ತೀವಿ ಅಂತಂದು ಹೇಳಿದ್ರು. ಬಟ್ ಇವಾಗ ಏನಾಗೈತೆ ಅಂತಂದ್ರೆ ಮತ್ತೆ ಅದರ ರೇಟನ್ನು ಕಡಿಮೆ ಮಾಡಾಕದರು. ನಾವು ಒಂದು ಇವರಿಗೆ ಲೆಕ್ಕಪತ್ರ ಕೇಳೋದಂತಂದ್ರೆ, 1 ಟನ್ ಕಬ್ಬನ್ನು ನುರಿಸಿದ ಮೇಲೆ 100 kg ಸಕ್ಕರೆ ಬೀಳ್ತಿತ್ತು ಸರ್ ಮೇಡಮ್. ಸೊ 100 kg ಸಕ್ಕರೆ ಬಿತ್ತಪ್ಪ ಅಂದ್ರೆ ಅದು 4,000 ರೂಪಾಯಿಗೆ ಅವ್ರು ಮಾರ್ಕೋತಾರೆ. ಸೊ ಅದಕ್ಕೂ 3,000 ರೂಪಾಯಿ ನಮಗೆ ಕೊಡ್ತಾರೆ. ಹೋದ್ ಸರಿದ ಲೆಕ್ಕ ಒಂದು ಹೇಳತ್ತೇನೆ ರೀ. ಆಮೇಲೆ ಅವರು ಒಂದು ಟನ್ ಕಬ್ಬವನ್ನು ನುರಿಸಿದ್ರಂದ್ರೆ ಸುಮಾರು 6ರಿಂದ
11 ಲೀಟರ್ ತನಕ ಸ್ಪಿರಿಟ್ ಬರ್ತೈತಿ. ಸರ್ ಎಲ್ಲಾ ಕಾರ್ಖಾನೆಗಳು ಇವತ್ತು ನೋಡ್ರಿ, ಇವತ್ತು ವಿಧಾನಸೌಧದಲ್ಲಿ ನಡೆದಂತ ಒಂದು ಮೀಟಿಂಗ್ ಅಲ್ಲಿ ಅವರು ಹೇಳಿದ್ದು ಎಲ್ಲಾ ಕಾರ್ಖಾನೆಗಳಲ್ಲೂ ಕೂಡ ಈ ತರ ಎಥನಾಲ್ ಎಕ್ಸ್ಟ್ರಾಕ್ಟ್ ಮಾಡೋದು ಅಥವಾ ಬೇರೆ ಬೇರೆ ಉಪ ಉತ್ಪನ್ನಗಳನ್ನ ಮಾಡುವಂತ ಕಾರ್ಖಾನೆಗಳು ಇಲ್ಲ ರೀ. ಆ ತರದ ಫೆಸಿಲಿಟಿ ಇರುವಂತ ಕಾರ್ಖಾನೆಗಳು ಬಹಳ ಕಡಿಮೆ ಇದಾವ. ಹಿಂಗಾಗಿ ಕಾರ್ಖಾನೆಗಳಿಗೂ ಹೊರೆ ಆಗ್ತಾ ಇದೆ. ಕೇವಲ ನಾವು ಕಬ್ಬು ನುರಿಯೋದು ಅಷ್ಟು, ಸಕ್ಕರೆ ಅಷ್ಟು ಸೀಮಿತ ಅಂತ ಅವ್ರು ಹೇಳೋದು. ಎಲ್ಲಾ ಕಾರ್ಖಾನೆಗಳು ಹಂಗಿಲ್ಲ. ಈಗ ಅಲ್ಲ, ನಾನು ಒಂದು ಲೆಕ್ಕಪತ್ರ ಕೇಳತ್ತೇನೆ ರೀ. ಈಗ ಒಂದು 6ರಿಂದ 11 ಲೀಟರ್ ಸ್ಪಿರಿಟ್ ಬಂದ ತಕ್ಷಣ ಅದರಲ್ಲಿ 1 ಲೀಟರ್ಗೆ 3 ಬಾಟ್ಲಿ ಶೆರೆ ತಯಾರಾಗ್ತೈತೆ ರೀ. 750 ml ಒಂದು ಬಾಟ್ಲಿ ಶೆರೆ ಆಯ್ತಂದ್ರೆ 21 ಬಾಟ್ಲಿ ತಯಾರಾಗ್ತಾವೆ. ಬರೀ ಎಷ್ಟು ರೀ? 7 ಲೀಟ್ರದಾಗ. ಸೊ 7 ಲೀಟ್ರದಾಗ 21 ಲೀಟ್ರ್ ಶೆರೆ ತಯಾರಾಯ್ತಂದ್ರೆ 21,000 ರೂಪಾಯಿ ರೆಡಿ ಆಯ್ತು. 21,000 ರೂಪಾಯಿ ಸುಮಾರು ಏನಿಲ್ಲಪ್ಪ ಅಂದ್ರೆ 15,000 ರೂಪಾಯಿ ದರವನ್ನು ಕರ್ನಾಟಕ ಟ್ಯಾಕ್ಸ್ ಹೋಗ್ತದೆ. ಇದಕ್ಕೆ ಇವರು ಬಸವನಗೌಡ ಪಾಟೀಲ್ ಯತ್ನಾಳ್ ಇದಕ್ಕೆ ಹೇಳಿದ್ದ ಅಂತಾರಾಷ್ಟ್ರೀಯ ವಿಜ್ಞಾನಿಗಳು ಅಂತ, ಅಂತಾರಾಷ್ಟ್ರೀಯ ತತ್ವಜ್ಞಾನಿಗಳು, ಅಂತಾರಾಷ್ಟ್ರೀಯ ಲೆಕ್ಕಾಚಾರ ತಜ್ಞರು. ನಾವು ಏನು ಅಲ್ಲಿ ಅವ್ರು ಉತ್ಪನ್ನಗಳು ಮಾಡ್ಕೊಲಿಲ್ಲ, ಅದು ನಮ್ಮ ತಪ್ಪಲ್ಲ. ಈಗ ಕಬ್ಬಿನಾಗ ನಾವು ಬೆಳಿತೇವ್ರಿ ಮೇಡಮ್, ನಾವು ಕಬ್ಬ ಬೆಳಿತೇವೆ. ಈಗ 100 ಟನ್ ಅವ್ರು ಬೆಳೆಯಂಗಿಲ್ಲ, 150 ಟನ್ ಬೆಳೆಯಂಗಿಲ್ಲ ಅಂದ್ರೆ ಯಾರು ಕೇಳೋರು? ಅವ್ರು ಬೆಳ್ಕೋಬೇಕದನ್ನ ಬೆಳ್ಕೋಬೇಕು. ಕರ್ನಾಟಕ ಸರ್ಕಾರಕ್ಕೆ ಟ್ಯಾಕ್ಸ್ ಹೊಂಟಿಗೆ ಕೊಡ್ಬೇಕಾಗ್ತೈತಿ ರೀ ಮೇಡಮ್. ಫ್ಯಾಕ್ಟ್ರಿ ಕಟ್ಟಿದಾರೋ ಅಂತಲ್ಲ, ತತ್ವಜ್ಞಾನಿಗಳು ಫ್ಯಾಕ್ಟ್ರಿ ಕಟ್ಟಿರ್ತಾರೋ. ರೈತರ ಅಂತ ತತ್ವಜ್ಞಾನಿಗಳನ್ನ ರೈತರ ರೇಟ್ ಘೋಷಣೆ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಅವ್ರು ಕೇಳ್ತಾರೋ. ಅವ್ರು ಫ್ಯಾಕ್ಟ್ರಿ ಕಟ್ಟಿದ್ದಾರೆ. ಈಗ 3,500 ರೂಪಾಯಿ ರೈತ, 3,550 ರೂಪಾಯಿ ರೈತ ಕೊಡ್ತಾನೋ, ಅದನ್ನ ಫ್ಯಾಕ್ಟ್ರಿ ಮಾಡಿ ಕೊಡ್ತಾನ ಕೇಳ್ರಿ. ನೀವು ಪ್ರಶ್ನೆ ಏನು ಕೇಳ್ರಿ, ಹೇಳ್ರಿ ನಮಗೆ. ನೋಡ್ರಿ ಕೇಳ್ರಿ. ನಾವು ಹೆಬ್ಬಟ್ಟಿನವ್ರಿ ಮೇಡಮ್. ಅವ್ರು ತತ್ವಜ್ಞಾನಿಗಳು ಫ್ಯಾಕ್ಟ್ರಿ ಕಟ್ಟಿದ್ದಾರೆ. ಇವ್ರು ಹೆಬ್ಬಟ್ಟಿನವ್ರು, ಇವ್ರು ರೈತರ ತಮ್ಮ ಹೊಲದಲ್ಲಿ ಬೆಳೆಸಿದ ಬೆಳೆಗೆ ತಾವು ನಿಗದಿತ ಬೆಳೆಯನ್ನು ನಿಗದಿತಪಡಿಸುವಂಥ ವ್ಯವಸ್ಥೆ ಐತ್ರಿ. ಆದರೂ ಭಾಳ ಏನು ಕೇಳಿಲ್ಲ. 4,000 4,500 ರೂಪಾಯಿ ಆಗ್ಬೋದಿತ್ತು. 3,500 ಕೇಳೈತಿ. ಲಾಸ್ಟ್ 3,400 ಬಂದಿತ್ತು. 3,000 ನಾವು ನಮ್ಮ ಆಸ್ತಿ ಪಾಸ್ತಿ ಅಡ ಇಟ್ಟು ಮಾಡಿರ್ತೀವಿ. ಬರೋಬರಿ ಮೇಡಮ್. ಅದನ್ನು ಬೇಡ, ಅಡ ಇಟ್ಟು ಮಾಡಿದ್ರೆ ನಿಮ್ಮ ಫ್ಯಾಕ್ಟ್ರಿ ಚಾಲು ಮಾಡ್ರಿ. ರೈತ ಹೋರಾಟಗಾರರು ಮುಕ್ತಗೊಳಿಸಿ ಫ್ಯಾಕ್ಟ್ರಿ ಚಾಲು ಮಾಡ್ರಿ. ಇಲ್ದ್ರೆ ಅಲ್ಲಿವರೆಗೆ ಹೋರಾಟ ಸ್ತಬ್ಧ ಆಗಂಗಿಲ್ಲ ಅಂತಂದ್ರೆ ನಮ್ಮ ಹಂಗಾಮ ಮೀರಿ ಹೋಗಿದೆ. ನಮ್ಮದು ಆ್ಯಕ್ಚುಲಿ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ನಮ್ಮ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಬೇಕು. ನಮ್ಮ ರೈತರು ಡೊಣ್ಣು ಬೆಳೆ ಒಣಗ್ತಾ ಇದೆ, ಗರಿ ಆಯ್ತಾ ಇದಾವೆ. ಅದಕ್ಕೆ ನಾವು ಮತ್ತೊಂದು ಬೆಳೆ ಮಾಡಲಿಕ್ಕೆ, ಯಾಕಂದರೆ 2 ವರ್ಷ 3 ವರ್ಷದ ಬೆಳೆ ಇರ್ತಾವೆ. ಅದಕ್ಕೆ ನಮ್ಮ ರೈತರ ಸಂಕಷ್ಟದಲ್ಲಿದ್ದೀವಿ. ಆದಷ್ಟು ನಾವು ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಲು ಉದ್ದೇಶದ ಇದ್ದೀವಿ. ಅದಕ್ಕೆ ಸರ್ಕಾರ ಪಟ್ನ ಇದಕ್ಕೆ ಒಂದು ನಿರ್ಧಾರ ತೊಗೊಂಡು ನಮ್ಗೆ ಏನಾರು ಒಂದು ಪ್ರೋತ್ಸಾಹನ ಅಥವಾ ಏನಾರು ಒಂದು ಮಾಡಿ ರೈತರ ಒಂದು ಹೋರಾಟನ ಹಿಂದೆ ತೆಗೆದುಕೊಂಡು ರೈತರಿಗೆ ಅನುಕೂಲ ಆಗುವಂಗೆ ರಾಜ್ಯ ಸರ್ಕಾರ ಮುತುವರ್ಜಿ ಮಾಡಲೇಬೇಕು. ಇಲ್ಲ ಅಂತಂದ್ರೆ ರೈತರ ಸಾವು ಪರಿಸ್ಥಿತಿ ಅಂಥೇಳಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ಒತ್ತಾಯಿಸ್ತೇನೆ. ನನ್ನ ನೇರ ಪ್ರಶ್ನೆ ಎರಡು BJP ಮತ್ತು ಕಾಂಗ್ರೆಸ್ದವ್ರಿಗೆ ಕೇಳ್ತಾ ಇದ್ದೀನಿ ನಾನು. ಯಾಕಂದ್ರೆ ತಾವು ಈಗ ಮೊನ್ನೆ ಸ್ಥಳೀಯ ಸಂಸ್ಥೆಗಳು ಇಲೆಕ್ಷನ್ ಆದ್ರು, ಎಲ್ಲರೂ ಓಡಾಡಿದ್ರಿ. ಇವ್ರು 2 ಪಕ್ಷದಾಗಿನವ್ರು ಓಡಾಡ್ರಿ. ಹೆಂಗ ಹೊಡೆದಾಡೋದೊಂದು ಬಾಕಿ. ಇದು ರೈತ ಅದ್ರ ಏನೇನು ಬಡ್ದಾಡೋದು ಜಗಳಾಡೋದು ಎಲ್ಲ ಐತೆ ನಿಮ್ಮದು. 2 ಪಕ್ಷದವ್ರಿಗೆ ನಾವು ಕೇಳತ್ತೀವಿ. ತಾವೀಗ ಅವ್ರ ನಾಯಕರು, ಅವ್ರ ಬೆಂಬಲಿಗರು, ಅವ್ರ ಮನೆ ಮುಂದೆ ಕೂತ್ ನಮ್ಮ ರೈತರಿಗೆ ಹಿಂಗೆ ಆಗೈತಿ, ನೀವು ಯಾಕೆ ಬಿಲ್ ಕೊಡೋರು? ಅಷ್ಟು ದಮ್ಮು ತಾಕತ್ತೆ ಯಾರಿಗೆ ಇಲ್ಲ ಬಿಡ್ರಿ ಸರ್. ಅದ ಮಾತಿಗಾದ್ರೂ ನೀವು ಸತೀಶ್ ಜಾರಕಿಹೊಳಿ, ಸತೀಶ್ ಅಣ್ಣ ಜಾರಕಿಹೊಳಿ, ಸಾವುಕಾರ, ಆ 2 ಮಂದಿ ಸಾವುಕಾರ ಮತ್ತು ಅಣ್ಣನ ಸಂಗಟ ಹೋಗಿ ನಮಗೆ ಬೆಲೆ ಹಾಕಿ ಕೊಡಿಸ್ವಾರಿ. ತಾವು ರೈತರು ತಮ್ಮ ಭೀ ಕಾಬು ಹೋಗ್ತಾವೆ, ಅವ್ರಿಗೂ ಕಾಬು ಹೋಗ್ತಾವೆ. ಅವರು ಶಾಲ್ ನೋಡ್ರಿ, ನೀವು ಅವ್ರು ರೈತರು ಇದಾರು, ಅವ್ರಿಗೆ ಕೇಳತ್ತಾನ ನೇರ ಪ್ರಶ್ನೆ 2 ಪಕ್ಷದವ್ರಿಗೆ. ಹೌದಪ್ಪ, ನೀವು BJP ಮತ್ತು ಕಾಂಗ್ರೆಸ್ನಲ್ಲಿರುವಂಥ ಕಾರ್ಯಕರ್ತರು ಯಾರ್ಯಾರು ಈ ಬೆಳಗಾವಿ ಭಾಗದಲ್ಲಿ ಇದ್ದೀರಿ, ಯಾರ್ಯಾರು ಕಬ್ಬು ಬೆಳೆಗಾರರ ಪರ ಹೋರಾಟ ಮಾಡ್ತಾ ಇದ್ರಿ, ನೀವುಗಳು ಯಾಕೆ ಹೋಗಿ ನಿಮ್ಮ ಏನು ನಾಯಕರುಗಳಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರು, ಸತೀಶ್ ಜಾರಕಿಹೊಳಿ ಅವರು, ಅಥವಾ BJPಯ ಮಾಲೀಕತ್ವದಲ್ಲಿ ಇರುವಂತಹ ಮುರುಗೇಶ್ ನಿರಾಣಿ ಅವರು, ಮತ್ತೊಬ್ಬರು, ಅವ್ರವ್ರ ಮನೆಗಳ ಮುಂದೆ ತಾವು ಯಾಕೆ ಹೋಗಿ ಹೋರಾಟ ಮಾಡಲ್ಲ? ಯಾಕೆ ತಾವು ಹೋಗಿ ಅಲ್ಲಿ ಮುತ್ತಿಗೆ ಹಾಕಲ್ಲ? ಅವ್ರ ಮನೆ ಮುಂದೆ ಯಾಕೆ ಕೂತ್ಕೊಳ್ಳಲ್ಲ ಅಂತ ಕರವೇ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಿದ್ದಾರೆ ಸರ್ ತಮಗೆ. ನಾವು ನಮ್ಮ ಪಕ್ಷದವರಿದ್ದರೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾವು ನಮ್ಮ ಪಕ್ಷದ ಮಾಲೀಕರಿಗೆ ನೀವು ಹೇಳ್ಬೇಕಂತಂದು ಅವ್ರಿಗೆ ನಾವೆಲ್ಲ ಇಲ್ಲಿ ಬಂದಂಥ ರೈತರು ಇಲ್ಲೆಲ್ಲ ಇದ್ದಾರೆ, ಅವರೆಲ್ಲ ಕೂಡಿ ಹೇಳಿದ್ದೇವೆ. ನಮ್ಮ ಕಬ್ಬ 12 ತಿಂಗಳು ಮುಗಿದು 13ನೇ ತಿಂಗಳು ಚಾಲ್ತಿ ಐತ್ರಿ. ಇನ್ನೂ 1 ತಿಂಗಳು ಹೋತಂದ್ರೆ ರೀ ನಮ್ಮ ಕಬ್ಬೆಲ್ಲ ಕಟ್ಟಿಗೆ ಆಗಿಬಿಡ್ತೈತ್ರಿ. ಹಾಂ, ಕಟ್ಟಿಗೆ ಹಾಕೈತ್ರಿ. ಇವ್ರ ನಮ್ಗೆ ರೇಟ್ ಕೊಡಲಿಲ್ಲ ಅಂದ್ರೆ ನಾವು ಲುಕ್ಸಾನ್ ಆಕೈತ್ರಿ. ನಮ್ಗೆ ಹೊಟ್ಟೆ ಉಣ್ಣಾಕು ಆಗಂಗಿಲ್ಲ ರೀ ರೇಟ್ ಕೊಡಲಿಲ್ಲ ಅಂದ್ರೆ ರೀ. ನಾವು ಹಿಂಗೆ ಮುಂದೆ ಹೋಯ್ತೀವಿ ಅಂದ್ರೆ ನಮ್ಮ ಕಟ್ಟಿಗೆ ಹಾಕೈತ್ರಿ ಕಬ್ಬ. ಅದಕ್ಕೆ ನಾವು ಯಾರು ತಕ ಹೋಗುದ್ರಿ? ನೀವು ರೈತರಾಗಿರಲ್ಲ, ನಿಮ್ಮ ಮನೆ ಬರ ಬದುಕ್ತಿರೋ ಇಲ್ಲ ಎಲ್ಲಾದ್ರೂ ಹಾಳಾಗೋಗ್ತಿರೋ ನೋಡ್ರಿ, ಯಾಕಂದ್ರೆ ನೀವು ರೈತರಲ್ರಿ. ಅದಕ್ಕೆ ನಾವು ಹೆಂಗೆ ಹೇಳೋದ್ರಿ? ಅದಕ್ಕೆ ಇಲ್ಲಿ ರೈತರಿಗೆ ಬೇಕಾರ ಇದೆಲ್ಲ ನಮ್ಮ ಜಿಲ್ಲಾ ಕಾರ್ಖಾನೆ ಮಾಲೀಕರದಾರಲ್ಲ, ನಾವು ಈ ವರ್ಷ ಫ್ಯಾಕ್ಟ್ರಿನೇ ಚಾಲೂ ಮಾಡಂಗಿಲ್ಲ ಅಂತ ಹೇಳ್ಬಿಡ್ರಿ. ನಾವು ಮಹಾರಾಷ್ಟ್ರಕ್ಕೆ ಕಳ್ಸ್ಕೊತೀವಿ ರೀ. ಹಾಂ, ಅವ್ರ ಮೇಲೆ ಆಸೆನೂ ಬಿಡ್ತೀವಿ ರೀ. ಅಂದ್ರೆ ನಮ್ಗೆ ಹೆಂಗೆ ಆಗತ್ತೆ ರೀ? ಇಲ್ಲಪ್ಪ, ನಾವು ಬಿಲ್ಲ ಕೊಡೋಕ್ಕಾಗಂಗಿಲ್ಲ ಅಂದ್ರೆ ನಮ್ಮ 13ನೇ ತಿಂಗಳು ರೀ ನಮ್ಮದು 60 ಟನ್ ಕಬ್ಬು ಬೆಳೆದ್ರಿ. ಇನ್ನೂ 1 ತಿಂಗಳು ಹೋತಂದ್ರೆ 40 ಟನ್ಗೆ ಬರ್ತೈತೆ ರೀ. ಎಷ್ಟು ಲುಕ್ಸಾನ್ ಆತ್ರಿ ರೈತರದ್ರಿ?
ಅದಕ್ಕೆ ರೀ ಇವ್ರು ಚಾಲೂ ಮಾಡ್ತಾರಂದ್ರೆ 2 ದಿವಸನೇ ಚಾಲೂ ಮಾಡತ್ತೆ ಹೇಳ್ರಿ. ನೀವು ಉಗ್ರ ಹೋರಾಟ ರೈತರದಂತಾರಲ್ರಿ, ಇನ್ನು ಕಲ್ಲು ಅಲ್ರಿ, ನಾವು ಮನೆಗೆ ಒಂದೊಂದು ಕುಡುಗೋಲು ತೊಗೊಂಬರ್ಬೇಕಾಕೈತೆ ರೀ. ಹೇಳತ್ತೀವಿ ಇನ್ನು ಹಣೆ ಬರ ಏನೂ ಮಾಡೋಕ್ಕಾಗಂಗಿಲ್ಲ ರೀ. ಕಬ್ಬಿ ಬೆಂಕಿ ಹಚ್ಚಿ ಮತ್ತು ನಾವು ಮುಂದೆ ಕಡಿ ತಿನ್ನಕ್ಕಾರ ಒಂದು ಸ್ವಲ್ಪ ಗೊಂಜಾಳ ಹಾಕೋಬೇಕಾಗತ್ತೆ ರೀ ಬೆಂಕಿ. ಸುಮ್ಮನೆ ಇರ್ರಿ ಸರ್, ಬೆಂಕಿ ಯಾಕೆ? ಕಷ್ಟಪಟ್ಟು ಬೆಳೆದಿದ್ದು ಬೆಳೆಗೆ ಬೆಂಕಿ ನೀವು ಹಚ್ಚಬಾರ್ದು, ಅವ್ರು ಬುಡಕ್ಕೆ ಹಚ್ಚಬೇಕು ಬೆಂಕಿ. ಸಿದ್ದರಾಮಯ್ಯ ಇರಲಿ, ಕಾಂಗ್ರೆಸ್ ಇರಲಿ, ಬಿ ಜೆ ಪಿ ಇರಲಿ, ಪ್ರಶ್ನೆ ಇಲ್ಲ. ನಾವು ಬೇಕಾಗೈತೆ ಅಣ್ಣ 3500 ರೂಪಾಯಿ ಬೇಕಾಗೈತಿ. ನಾವೇನು ಇವ್ರ ಕಡೆ ಹೆಚ್ಚು ಕೇಳಕೈತಿಲ್ಲ, ಭಿಕ್ಷಾನು ಬೇಡಕೈತಿಲ್ಲ. ಸಕ್ಕರೆ ಸಚಿವರು ಇರ್ಬೋದು, ಬಿಟ್ಟರೆ ಅವ್ರದ್ದು ಯಾರು ಫ್ಯಾಕ್ಟ್ರಿ ಮಾಲಕರದಾರಲ್ಲ, ಫ್ಯಾಕ್ಟ್ರಿ ಮಾಲಕರು ಯಾರು ಸಾಮಾನ್ಯದವರೆಲ್ಲ ರಾಜಕಾರಣಿಗಳದಾರ, ಅವರೆಲ್ಲ ರಾಜೀನಾಮೆ ಕೊಟ್ಟು ಬಂದು ಮನ್ಯಾಗ ಕುಂಡ್ರಲಿ. ನಾವು ರೈತರು ನಡೆಸುವಂಥ ತಾಕತ್ ನಮ್ಮ ಅತ್ಯಕ್ಕದ. ಇಂಡಿ ಶಾಸಕರು ಹೇಳ್ತಾರೆ ರೀ, ಯಶವಂತರಾಯ ಗೌಡ್ರ ಅವ್ರಿ, ರೈತರು ಅವ್ರು ಯಾರು ಗೊತ್ತವ್ರು ಪ್ರತಿಭಟನೆ ಮಾಡೋರು ರೈತರ ಅಲ್ರಿ, ನಾವು ಹೆಂಗೆ ಬೇರೆ ಕಡೆಯಿಂದ ಫ್ಯಾಕ್ಟ್ರಿಯಿಂದ ತರಿಸ್ಬೇಕು, ಹೆಂಗೆ ಕೆಲಸ ಮಾಡಿಸ್ಬೇಕು, ಹೆಂಗೆ ಯಂತ್ರ ನಾವು ಸ್ಟಾರ್ಟ್ ಮಾಡ್ಕೊಂಡು ಗೊತ್ತಾಯ್ತು ಹೇಳ್ತಾರೆ ರೀ. ಮೊದಲು ಅವ್ರು ಹೇಳಕ್ಕೆ ಇಷ್ಟಪಡ್ತೀನಿ ರೀ, ಫಸ್ಟ್ ಭೂಮಿಗೆ ರೀ ದುಡಿಯಾಕೆ ಕೋಟಿ ಅಂತ ಇರ್ಬೋದು ರೀ, ಭೂಮಿಗೆ ಮೊದಲೇ ಅಂತ ರೈತ ಅನ್ನೋದು ಮರಿಬೇಡ ಅಂತ ಹೇಳ್ತೀನಿ ರೀ. ಅವ್ರು ಇವ್ರು ರೈತರನ್ನ ಅವ್ರು ನೋವಿನ ಫ್ಯಾಕ್ಟ್ರಿಯಿಂದ ಯಾಕೆ ನಾವು ಸುಟ್ಟಾಕ್ತೋದು ಯಾಕೆ ಹೇರಿ ಅಂದ್ರೆ ರೀ, ನಾವು ಫ್ಯಾಕ್ಟ್ರಿ ಅಲ್ಲ ನಾವು ಯಾಕೆ 10,000 ಮಂದಿ ನಾವು ಯಾಕೆ ಸುಟ್ಟಾಕ್ತೋದು ಅವ್ರು ನೋವು ಅಂದ್ರೆ 8 ದಿನದಾಗ ಕೊತ್ತಾರೆ ರೀ. ಅವ್ರು ಕೊತ್ತಾರೆ, ಅವ್ರು ರೈತರಲ್ಲ ಅಂದ್ರೆ ನೋವು ಹಂಗಿಲ್ಲ ಮೇಡಮ್ ರೀ, ಹಗ್ಲ ರೈತ ಕೊತ್ತಾರೆ ನೋವು ಹಂಗಿಲ್ಲ ಮೇಡಮ್ ರೀ. ಈ ರೀತಿ ಅವಮಾನ ಕೆಲಸ ಮೊದಲು ಅವ್ರು ಬಿಡ್ಬೇಕು ರೀ ಯಶವಂತರಾಯ ಗೌಡ್ರ ಅವ್ರಿ. ಏನಿಲ್ಲ ರೀ ಮೇಡಮ್, ಎಲ್ಲ ಕಾಂಗ್ರೆಸ್ ಬಿ ಜೆ ಪಿ ಏನು ಸಂಬಂಧ ಇಲ್ಲ. ಈಗ ಸರ್ಕಾರ ಅಲ್ಲೋಡಾಡತ್ತೆ ರೀ. ಈಗ ಏನಾರ ಸಿದ್ದರಾಮಯ್ಯ ಸ್ಟ್ರಾಂಗ್ ಡಿಸಿಷನ್ ತೊಗೊಂಡ್ರೆ ನನ್ನ ಗೌರ್ಮೆಂಟ್ ಎಲ್ಲ ಕೆಳಿವಾರ ಅಂತ ಹೇಳಿ ಇದನ್ನ ಸ್ಲೋ ಹೊಡ್ಕೊಂಡು ಹೊಂಟಾರತ್ ನೋಡ್ರಿ. ಇದೆಲ್ಲ ಈ ನಾಟಕ ಏನು ಮಾಡೋದಲ್ಲ ಸರ್ಕಾರದವರು ಎಲ್ಲರೂ ಕೂಡ್ಕೊಂಡ, ಇದೆಲ್ಲ ನಾಟಕ ಇದೆಲ್ಲ ನಾಟಕ ಮಾಡಿ ಎಲ್ಲರಿಗೆ ಜನಕ್ಕೆ ಮೋಸ ಮಾಡ್ಕೊತ ಹೊಂಟಿದ್ದಾರೆ. ಯಾವಾಗೂ ಇದೇನೈತೆ ನೋಡಿ, ಇದೇ ನಾಟಕ ಮಾಡ್ಕೊಂಡು ರೈತರಿಗೆ ಮೋಸ ಮಾಡ್ಕೊತ ಬಂದರು. ಈ ನಾಟಕಕ್ಕೆ ಮೋಸ ಮಾಡೋ ರೈತರು ನಾವು ಯಾವಾಗೂ ರೆಡಿ ಆಗೋದು, ಎಲ್ಲರೂ ಹೋರಾಟ ಮಾಡ್ತೇವೆ. ರೇಟ್ 3500 ಕೊಟ್ರೆ ನೀವು ರೈತರು ಭಾರಿ ಇದ್ದೀರಿ, ವರ್ಷ ನಾಟಕ ನೋಡ್ತೀರಿ ನೀವು. ಇದು ಅನಿವಾರ್ಯ ಆಗಿತ್ತು ಮೇಡಮ್. ಈ ಸಲ ನಾವು ನಾಟಕ ನೋಡಿ ಎಲ್ಲ ನೋಡಿ ಫೈನಲಿಗೆ ಬಂದೆವು. ಈ ಸಲ ಏನಾದರೂ ನಾವು ನಾಟಕ ಇಲ್ಲ ಏನಿಲ್ಲ ಅವ್ರು ನಾವು ಬಿಡೋದಿಲ್ಲ, ಕೊಡಿಸ್ದಾಗ 3500 ಕೊಡಿಸ್ದಾಗ ಬಿಡೋದಿಲ್ಲ. ಇವತ್ತಿನ ದಿನ ಕಾಂಗ್ರೆಸ್ ಇರಲಿ, ಬಿ ಜೆ ಪಿ ಇರಲಿ, JDS ಇರಲಿ, ಇವರು 3 ಪಕ್ಷದ ಒಳಗೆ ಯಾರ್ಯಾರು ಫ್ಯಾಕ್ಟ್ರಿಗಳದಾರಲ್ಲ ಅವ್ರು ಯಾರೂ ರೈತರ ಪರವಾಗಿ ಧ್ವನಿ ಎತ್ತುವಂಥ ಕಾರ್ಯವನ್ನು ಮಾಡುವರು. ಯಾಕಪ್ಪ ಅಂತಂದ್ರೆ ರೈತ ಈ ದೇಶದ ಬೆನ್ನೆಲುಬು ಅಂತ ಹೇಳಿ ಕಿಶನ್ ನಿಂತು ವೇದಿಕೆ ಮೇಲೆ ಭಾಷಣ ಮಾತ್ರ ಮಾಡೋದು ಅಷ್ಟೇ ಗೊತ್ತೈತಿ ಅಕ್ಕ ಅವರಿಗೆ. ಆದರೆ ರೈತ 8 ದಿನಗಳ ಕಾಲ ನಿರಂತರ ಹೋರಾಟವನ್ನು ಮಾಡಿ ಕಿಶಿಂದ ರೈತನ ಬೆನ್ನು ಮೂಳೆ ಮುರಿದು ಕಿಶನ್ ದವಾಖಾನೆಗೆ ಅಡ್ಮಿಟ್ ಆದರೂ ಯಾರೂ ನೋಡಕ್ಕೆ ಬರೋಲ್ಲ. ಇವರಂಥ ದರಿದ್ರ ರಾಜಕಾರಣ ಅಂತವ್ರಿಗೆ ವಿಚಾರ ಮಾಡಿ. ಯಾಕಂದ್ರೆ ರೈತ 8 ದಿನಗಳ ಕಾಲ ಯಾವಾಗ ಬೀದಿ ಮೇಲೆ ಬಂದಲ್ಲ, ಕರ್ಮಣ್ಯವಾಧಿಕಾರಸ್ಥೆ ಮಾಪಲ್ಯ ಸುಖದಾಚನ ಮಾ ಕರ್ಮ ಹೇತುರ್ಬುರ್ಮ ಸಂಗೋಸ್ತೆ ಕರ್ಮಣಿ ಅಂದಂಗೆ ಯಾವಾಗ 8 ದಿನಗಳ ಕಾಲ ಹೋರಾಟ ಮಾಡ್ಯಾರಲ್ಲ, ಇಂದಿಲ್ಲ ನಾಳೆ ರಾಜಕಾರಣಿಗಳು 8 ನಿಮಿಷ ರೋಡಿಗೆ ಬೀದಿಗೆ ಬರುವಂಥ ಕಾರ್ಯ ಭಗವಂತ ಮಾಡೇ ಮಾಡ್ತಾನೆ ಅಂತೇಳಿ ರೈತರ ಪರವಾಗಿ ಹೇಳ್ತಾನೆ. ಈಗ ರೈತರು 1 ಎಕರೆ ಅಥವಾ 5 ಎಕರೆ ಹೊಲದವ್ರಿ, ಇನ್ನೊಂದು 10 ಗುಂಟೆ ತಗೋಟ್ ಕೆಪಾಸಿಟಿ ಆಗುತ್ತೆ. ಮತ್ತು ಅದು ಫ್ಯಾಕ್ಟ್ರಿ ಅವ್ರಿ ಈಗ ಯಾಕೆ ರೊಕ್ಕ ಕೊಡೋದಿಲ್ಲ ಅಂತಾರಂದ್ರೆ ರೀ, ಇನ್ನೊಂದು ಫ್ಯಾಕ್ಟ್ರಿ ಕಟ್ಟಕ್ಕೆ ಹೆಸರು ಹಿಡ್ದಾರೆ ಮೇಡಮ್ ಅವ್ರು. ಒಂದು ಫ್ಯಾಕ್ಟ್ರಿಯಲ್ಲಿ 5 ಫ್ಯಾಕ್ಟ್ರಿ ಆಗುವಷ್ಟು ಅವರಲ್ಲಿ ಇನ್ಕಮ್ ಬರ್ತಾ ಇದೆ. ಬಟ್ ರೈತರಿಗೆ ಈಗ ಫಾರ್ ಎಕ್ಸಾಂಪಲ್ ಕಬ್ಬು ಅಂತ ಇಲ್ಲ ಮೇಡಮ್, ಕಬ್ಬು ಮಹಾರಾಷ್ಟ್ರದಾಗ 3500 ಕೊಡ್ತಾ ಇದ್ದಾರೆ. ಬಟ್ ಇಲ್ಲಿ ಕರ್ನಾಟಕದಾಗ ಯಾಕೆ ಆಗ್ತಾ ಇಲ್ಲ? ಅದ ನೀರು, ಅದ ಮಣ್ಣು, ಅದ ಬೆಳೆ, ಅದ ವೆರೈಟಿ, ಬೇರೆ ವೆರೈಟಿ ಎಲ್ಲ ಸೇಮ್ 86 ಅಲ್ಲೇನು ಬೆಳಿತಾರಲ್ಲ ರೀ, ಎಲ್ಲರೂ 5500 ರೂಪಾಯಿ ಟನ್. ಅಂದ್ರೆ ಈಗ ಫ್ಯಾಕ್ಟ್ರಿ ಅವ್ರೇನು ಒಂದು ಫ್ಯಾಕ್ಟ್ರಿಗೆ ಹೋಗ್ಲಿ 2 ಫ್ಯಾಕ್ಟ್ರಿ ಕಟ್ಕೊಳ್ತಾ ಇದ್ದಾರೆ ಮೇಡಮ್. ಅದ ರೈತ 5 ಎಕರೆ ಇದ್ದಾವ ಬರೀ ಒಂದು 10 ಗುಂಟೆ ತಗೋಟ ಅವನಲ್ಲಿಲ್ಲ, ಅವನ ಖರ್ಚು ನಿಭಾಯಿಸೋಕೆ ಆಗೋದು ಮೇಡಮ್. ಈಗ ಫಾರ್ ಎಕ್ಸಾಂಪಲ್ ಈಗ ಗೊಂಜಾಳ ಆದ್ರೂ 2300 1400 ರೂಪಾಯಿ ಬಂತು ಮೇಡಮ್. ಈಗ ಸಿಟಿ ಒಳಗೆ ರೀ ಇಯರ್ಲಿ ಯಾರ್ದ ಇನ್ಕಮ್ ಜಾಸ್ತಿ ಹಾಕೋತ ಹೋಗ್ತೈತೆ ರೀ, ಖರ್ಚದ. ಆದ್ರೆ ರೈತರಿಗೆ ಯಾಕೆ ಆಗ್ತಾ ಇಲ್ಲ? ಹಾಂ, 150ರಿಂದ 200 ಕಿಲೋಮೀಟರ್ ಅಂತರ ಮೇಲೆ 3500 ರೂಪಾಯಿ ರೇಟ್ ಕೊಡ್ಲಿಕ್ಕೆ ಸಾಧ್ಯ ಐತಿ. 20 ಕಿಲೋಮೀಟರ್ ಅಂತರ ಮೇಲೆ ಇವ್ರದ್ದು ರೇಟ್ ಕೊಡ್ಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ರೀ? ಫ್ಯಾಕ್ಟ್ರಿಗಳು ಇರುವ 18ರಿಂದ 20 ಕಿಲೋಮೀಟರ್ 25 ಕಿಲೋಮೀಟರ್ ನಮ್ಮ ಕರ್ನಾಟಕದಾಗ ಬೆಳಗಾವಿ ಜಿಲ್ಲೆ ಒಳಗೆ ಎಲ್ಲೆಲ್ಲ ಅವ ಫ್ಯಾಕ್ಟ್ರಿಗಳು. ಆದ್ರೆ 100-150 ಕಿಲೋಮೀಟರ್ ಅಂತರ ಮೇಲೆ ಹೋದವ್ರ 3550 ರೂಪಾಯಿ ರೇಟ್ ಕೊಡ್ತಾರಂತ ಘೋಷಣೆ ಮಾಡಿ ಹೋಗ್ಯಾರ ಅವ್ರ. ಈ ಕಬ್ಬು ಒಯ್ಲಿಕ್ಕೆ ಸ್ಟಾರ್ಟಿಂಗ್ ಅದ ರೀ. ಖರೆ ಇಲ್ಲಿ ಯಾಕೆ ಇವ್ರು ಇಷ್ಟು ಪ್ರೋತ್ಸಾಹಿಲ್ಲ ರೀ? ಯಾವ್ದ್ರ ಸಲುವಾಗಿ ಜನಾಂದೋಲನ ಕುಡಿಯತ್ರಿ. ಈಗ ಇವತ್ತು ಅಥವಾ ನಾಳೆ ಕಬ್ಬಿನ ಬಿಲ್ ಸಿದ್ದರಾಮಯ್ಯ ಸಾಹೇಬ್ರ ಕಾರ್ಖಾನೆ ಮಾಲೀಕರನ್ನ ಕರೆದು ಫಿಕ್ಸ್ ಮಾಡಲಿಲ್ಲ ಅಂದ್ರೆ ಜನಾಂದೋಲನ ಕುಡಿಯೈತೆ. ನಾಳಿಂದ ಉಗ್ರ ಹೋರಾಟ ನಡೀತೈತೆ ಅಂತೇಳಿ CM ಅವ್ರಿಗೆ ಹೇಳ್ಕೋದು ನಾವು. ಕಾರ್ಖಾನೆ ಮಾಲೀಕರು ಶಾಮೀಲ್ ಆಗಬೇಡ್ರಿ. ಇದು ರೈತರ ಭಾಳ ಕಷ್ಟದ ಪರಿಸ್ಥಿತಿ ಆಗದಾರ ಈಗ. ಮತ್ತು ಎಲ್ಲ ಬಡ್ಡಿ ಆದಾಯದ ತೆಗೆದು ಕಬ್ಬ ಬೆಳೆಸಿರ್ತಾರೋ, ನಿಮಗೆ ಅದು ಗೊತ್ತಾಗೋದಿಲ್ಲ. ನೀವು ರೈತರಿದ್ರೆ ಗೊತ್ತಾಕಿತ್ತು, ಇಟ್ರಾಗ ನೀವು ಕಬ್ಬಿನ ಬಿಲ್ ಮಾಡ್ತಿದ್ರಿ.
ಅದಕ್ಕೆ ನಿಮ್ಮಲ್ಲಿ ಹೇಳೋದೇನಂದ್ರೆ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತೊಮ್ಮೆ ನಾವು ಒತ್ತಿ ಹೇಳೋದಂದ್ರೆ ಇವತ್ತು ಅಥವಾ ನಾಳೆ ನೀವು ಎಂಥ ಮೀಟಿಂಗ್ ತೊಗೋತಿರೋ ಗೊತ್ತಿಲ್ಲ, ಇವತ್ತು ಅಥವಾ ನಾಳೆ ನೀವು ಕಮ್ಯುನಿಟಿಗಳ ಘೋಷಣೆ ಮಾಡಲಿಲ್ಲ ಅಂದ್ರೆ ಉಗ್ರ ಹೋರಾಟ ನಮ್ಮಲ್ಲಿ ಆಕೈತೆ ಅಂತೇಳಿ CM ಅವ್ರಿಗೆ ಹೇಳ್ಕೊಳ್ತೀವಿ. ಏನಿಲ್ಲ ರೀ ಮೇಡಮ್ಮ, ರೈತರೆಲ್ಲ ಶಾಣೆಯಾಗಿ MLAಗಳ ಕೈಯಾಗ ಫ್ಯಾಕ್ಟ್ರಿ ಕೊಡಬೇಡ್ರಿ, ಫ್ಯಾಕ್ಟ್ರಿ ಮಾಲಕರಿಗೆ ಯಾರಿಗೂ MLA ಆಗಕ್ಕೆ ಬಿಡಬೇಡ್ರಿ. ಇದೊಂದು ನನ್ನ ಸಂದೇಶ ಐತಿ ಎಲ್ಲ ರೈತರಿಗೆ ಮತದಾರರಿಗೆ. ಸರ್, ಕರವೇ ಈ ನಿಟ್ಟಿನಲ್ಲಿ ಏನು ಮಾಡುತ್ತೆ ಸರ್ ಮುಂದಿನ ದಿನಗಳಲ್ಲಿ? ಈಗಾಗಲೇ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ. ಕರವೇ ಈ ಪ್ರತಿಭಟನೆಯಲ್ಲಿ ಹೇಗೆ ಕೈ ಜೋಡಿಸುತ್ತೆ? ಯಾಕಂದರೆ ಬೆಳಗಾವಿ ಅಂತ ಬಂದಾಗ ಮೊದಲಿಗೆ ನೆನಪಾಗೋದು ಕರವೇ. ಹಾಗಾಗಿ ಈ ಹೋರಾಟದಲ್ಲಿ ತಮ್ಮ ಪಾತ್ರ ಹೇಗಿರುತ್ತೆ, ಏನಿರುತ್ತೆ? ಕರವೇ ಅಂದದ್ಕೊಳ್ಳೆ ಎಲ್ಲರಿಗೂ ಕಹೀರಿ. ಯಾಕಂದರೆ ಯಾವಾಗ ಒಂದು ನಿರಂತರ ನಾವು ಹೋರಾಟ ಮಾಡ್ತಿರ್ತೀವಿ ರೀ, ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತೀವಿ. ನಾವು ಯಾವ ಪಕ್ಷ ಇಲ್ಲ, ಯಾವ ಇದು ಮಾಡೋಂಗಿಲ್ಲ, ತಪ್ಪ ಅಂತಿರ್ತೀವಿ ರೀ. ಇದು ಅನ್ಯಾಯ ಆಗೈತಿ. ನಾವು ರಾಜ್ಯದಾದ್ಯಂತ ಉಗ್ರ ಹೋರಾಟ ಸಂಜು ಬಡಿಗೇರ್ ಮತ್ತು ಜಿಲ್ಲಾಧ್ಯಕ್ಷ ಮತ್ತು ರಾಜ್ಯಾಧ್ಯಕ್ಷರ ನೇತೃತ್ವದೊಳಗೆ ಇಂದಿಲ್ಲ ನಾಳೆ ಒಂದೆರಡು ದಿವಸ ವೇಟ್ ಮಾಡ್ತೀವಿ ರೀ. ರಾಜ್ಯಾದ್ಯಂತ ಅಂತೇಳಿ ಉಗ್ರ ಹೋರಾಟ ಮಾಡ್ತೀವಿ. ರೈತರಿಗೆ ಯಾವಾಗೂ ನಾವು ಬೆನ್ನೆಲುಬಾಗಿ ಇರ್ತೀವಿ. ಅದರ ಪ್ರಕಾರ ಈಗ ಗ್ಯಾರಂಟಿ ನ್ಯೂಸ್ನು ಸುದ್ದ ಬೆನ್ನೆಲುಬಾಗಿ ನಿಂತೈತಿ. ನಾವು ಅಭಿನಂದನೆ ಹೇಳ್ತೀವ್ರೆ ನಮ್ಮ ರೈತರ ಸಂಘ ಪರವಾಗಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಕಾರ. ನಿಮಗೆ ಆರೋಪಗಳೇನು ಮಾಡ್ತಿರ್ತಾರೆ. ಯಾಕಂದ್ರೆ ನೀವು ರೈತರ ಪರವಾಗಿ ಮಾತಾಡಿದ್ರೆ ನಿಮ್ಗೆ ಆರೋಪ ಮಾಡ್ತಾರೆ ರೀ. ಸರ್ಕಾರ ವಿರುದ್ಧ ಮಾತಾಡ್ತಾನೆ ಯಾವಾಗ ನಮ್ಗೆ ಆರೋಪ ಮಾಡ್ತಿರ್ತಾರೋ, ಯಾವಾಗೂ ಹಣ್ಣಿನ ಗಿಡಕ್ಕೆ ಕಲ್ಲು ಒಗಿತಾರೆ, ಸತ್ಯ ಮಾತಾಡೋಂಗೆ ಕಲ್ಲು ಒಗಿತಿರ್ತಾರೋ. ಅದನ್ನು ನಾವು ಬೇಜಾರಾಗಂಗಿಲ್ಲ, ನಮಗೂ ಕಲ್ಲು ಒಗಿತಾರೆ. ಅದ್ರ ಪ್ರಕಾರ ಗ್ಯಾರಂಟಿ ನ್ಯೂಸ್ ಬಗ್ಗಂಗಿಲ್ಲ, ಹಿಗ್ಗಂಗಿಲ್ಲ. ಇವ್ರು ಅಂತೂ ನಮ್ಗೆ ರೈತರಿಗೆ ನ್ಯಾಯ ಕೊಡ್ತೀರಿ ಅಂತ ನಮ್ಗೆ ವಿಶ್ವಾಸ ಇದೆ. ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾರೆ. ನಾಗರಾಜ್ ಸರ್, ಈಗ ನಾಳೆ ಸರ್, ನಾಳೆ ಡೇಟ್ ಐತೆ ರೀ ನಿಮ್ದು ಫೈನಲ್ ಡೇಟ್? ನಮ್ಗೆ ಟೋಟಲ್ ಎಲ್ಲಾ ಕ್ರಾಪ್ ಬಗ್ಗೆ ನಾವು ಇವತ್ತಿಗೂ ರೈತ ಈ ದೇಶ ಸದ್ಯಕ್ಕೆ ಈಗ ಕ್ರಾಪ್ ಬಿಟ್ಟು ಬಿಡ್ರಿ ಸರ್, ಯಾಕಂದ್ರೆ ಇದ ಸಹಿಸ್ಕೊಳಕ್ ಆಗ್ತಿಲ್ಲ. ನೀವು ಬೇರೆ ಬೇರೆ ಕ್ರಾಪ್, ಈಗ ನಾವು ಅರ್ಶನ ಬೆಳಿತೀವಿ, ನಾನು ಅದು ಮಾತಾಡೋದಿಲ್ಲ. ನಾವು ಇಲ್ಲಿಯವರೆಗೆ ರೈತರು ಈ 67% ರೈತರು ಇದ್ರು. ನನಗೆ ದಿಲ್ಲಿ ಕೊಡ್ರಿ ಅಂತೇಳಿ ಎಂದು ಕೇಳಿಲ್ಲ, ಬೆಂಗಳೂರು ಕೊಡ್ರಿ ಅಂತೇಳಿ ಎಂದು ಕೇಳಿಲ್ಲ. ಇವತ್ತಿಗೆ ನಾವು ಕೇಳಿದ್ದೇನು, ಬರೀ ಬೆಂಗಳೂರು ನಿಮ್ಮ ಹತ್ರ ಇಟ್ಕೊಳ್ರಿ, ದಿಲ್ಲಿನೂ ನಿಮ್ಮ ಹತ್ರ ಇಟ್ಕೊಳ್ರಿ, ನಮಗೆ ಬರೀ 3 ಕೊಡ್ರಿ ಅಂತ ಕೇಳಿದೀವಿ. 3 ಏನು 3ಪ ಅಂತಂದ್ರ, ಒಂದು ಕರೆಂಟ್ ಕೊಡ್ರಿ, ಒಂದು ನೀರು ಕೊಡ್ರಿ, ನಾವು ಬೆಳೆದಂತ ಬೆಳೆಗೆ ರೇಟ್ ಕೊಡ್ರಿ ಅಂತ ಕೇಳಿದ್ವಿ. ಈ ಮೂರು ಇಡೀ 50 ವರ್ಷದಿಂದ ಏನ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿಂದ ಏನು ರಾಜಕೀಯ ಪಕ್ಷವು ಆಯವಲ್ಲ, ಈ ಬರೀ ಈ 3 ಕೊಡಕ ಯಾವುದೇ ರಾಜಕೀಯ ಪಕ್ಷಕ್ಕೆ ಆಗಿಲ್ಲ, ಇನ್ನು ಮುಂದೂ ಆಗ್ಲಿಕ್ಕಿಲ್ಲ. ಇನ್ನೊಂದು ತಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ ನಾನು. ಶುಗರ್ ಫ್ಯಾಕ್ಟ್ರಿ ಅವ್ರು ನುಕ್ಸಾನ್ ಐತಿ, ಲಾಭ ಐತಿ, ನುಕ್ಸಾನ್ ಐತಿ ಇದೆಯಲ್ಲ, ಏನಿ ಆಟ ಬ್ಯಾಡ ನಮ್ಗೆ. ಯಾಕೆ ರಾಷ್ಟ್ರೀಕರಣ ಶುಗರ್ ಫ್ಯಾಕ್ಟ್ರಿಗಳು ಮಾಡಬಾರ್ದು? ಶುಗರ್ ಫ್ಯಾಕ್ಟ್ರಿಗಳ ಈ ಮಾಲ್ಕಿ ಫ್ಯಾಕ್ಟ್ರಿಗಳು ನಮಗೆ ನುಕ್ಸಾನ, ನಿಮ್ಗೆ ನುಕ್ಸಾನ ಅಂತ ಹೇಳ್ತೀರಿ. ಹೆಂಗೆ ಬ್ಯಾಂಕ್ಗಳು ಹಿಂದೆ ರಾಷ್ಟ್ರೀಕರಣ ಆದಲ್ಲ, ಆ ರೀತಿ ಶುಗರ್ ಫ್ಯಾಕ್ಟ್ರಿ ರಾಷ್ಟ್ರೀಕರಣ ಮಾಡ್ರಿ. ರಾಷ್ಟ್ರೀಕರಣ ಮಾಡಿದ್ರೆ ಯಾವ ಸಮಸ್ಯೆ ಬರಂಗಿಲ್ಲ. ಅಲ್ಲಿ ಆ ಪಕ್ಷ ಈ ಪಕ್ಷ, ಆ ರಾಜ್ಯ ಈ ರಾಜ್ಯ, ಆ ಮಾಲಕ ಈ ಮಾಲಕ ಬರಂಗಿಲ್ಲ. ರಾಜ ಪ್ರಧಾನಿಗಳು ಯಾರು ಇರಂಗಿಲ್ಲ. ಅಲ್ಲಿ ರಾಷ್ಟ್ರೀಕರಣ ಮಾಡ್ರಿ. ರಾಷ್ಟ್ರೀಕರಣ ಮಾಡಿದ್ರಂದ್ರೆ ನಮಗೆ ನಮ್ಮ ರೈತರಿಗೆ ಸಮರ್ಪಕ ಮತ್ತು ಸರಿಯಾದಂಥ ಬೆಲೆ ಸಿಗಬಹುದು ಅನ್ನುವಂಥ ದೃಷ್ಟಿಕೋನ ನಮ್ಮದು. ಹಾಗಾಗಿ ಇವತ್ತೇನು ನಾವು ಚಳವಳಿ ಮಾಡಕತ್ತೀವಲ್ಲ, ಇದು ನ್ಯಾಯಯುತವಾದಂಥ ಹಕ್ಕು ಒತ್ತಾಯ, ಬೇಡಿಕೆ ಅನ್ನಂಗಿಲ್ಲ. ನಾವು ರೈತರಂದು ಬೇಡಿಕೆ ಅಂತ ಹೇಳಿ ಬೇಡಂಗಿಲ್ಲ. ನೀಡು ಕೈ ನಮ್ಮದ, ಬೇಡು ಕೈ ಅಲ್ಲ. ನಾವು ಇನ್ನೂ ನೀಡ್ಕೊತದ್ವು, ಇನ್ನು ಮುಂದೂ ನೀಡ್ತೀವಿ. ನಿಮ್ಗೆ ಏನಾದರೂ ನುಕ್ಸಾನ ಆಕತಿ, ಇದಾಕತಿ. ಇನ್ನೊಂದು ನಿಮ್ಗೆ ಹೇಳ್ತೀನಿ ನಾನು, ಒಂದು 50,000 ರೂಪಾಯಿ ಬಂಡವಾಳ ಹಾಕಿ ಪಾನ್ ಶಾಪ್ ಬಿಟ್ಟವು, ದಿನಕ್ಕೆ 500 ರೂಪಾಯಿ ಮನೆಗೆ ಹೋಯ್ತಾನೆ. ತಿಂಗಳಿಗೆ 5,000 ರೂಪಾಯಿ, ತಿಂಗಳಿಗೆ 15,000 ರೂಪಾಯಿ ಉಳಿಸ್ತಾನೆ ನಾವು. ಇವತ್ತು 50 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಭೂಮಿ ಇವತ್ತು 50 ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ರೆ ಜಮೀನಿಗೆ. ಆ ಬಂಡವಾಳ ಹಾಕಿದ್ವಿ, ಅದ್ರ ಮೇಲೆ ಗೊಬ್ಬರ, ಆಳು ಕಾಳು ಇತ್ಯಾದಿ ಎಲ್ಲ ಮಾಡ್ತೀವಿ ನಾವು. ಇಷ್ಟು ಬಂಡವಾಳ ಹಾಕಿದ ಮೇಲೆ ಎಷ್ಟು ಲಾಭ ಬರಬೇಕು? ಈಗ ಬಂಗಾರ ಬೆಳೆ ರೇಟ್ ಹೇಳ್ತೀರಿ, ಬಂಗಾರ ಬೆಳೆ ರೇಟ್ ಬರೀ 1 ವರ್ಷ ಡಬಲ್ ಆತ ಹೇಳ್ತೀರಿ. ಹಾಗಾದ್ರೆ ಆ ವರ್ಷ 3,100-3,000 ರೂಪಾಯಿ ಕೊಡ್ತಿದ್ರಲ್ಲ, ಹಂಗಾರೆ ಈಗ ಸದ್ಯ 6,000 ಕೊಡ್ಬೇಕಾಗಿತ್ತು ನೀವು. ಅದು ಸರ್ಕಾರದ ಅಧೀನದೊಳಗೆ ಐತಲ್ಲ ಬಂಗಾರ ಬೆಳೆ ನಿಯಂತ್ರಣ ಮಾಡೋದು. ಇದನ್ನ ಯಾಕೆ ನಿಯಂತ್ರಣ ಮಾಡಂಗಿಲ್ವಾ? ಇವತ್ತ ಸರ್ಕಾರಕ್ಕೆ 4,800 ರೂಪಾಯಿ 10 ವರ್ಷದ ಹಿಂದ್ಗಡೆ ಶೇಷ ಕಟ್ತಿದ್ರಿ ನೀವು. ಶುಗರ್ ಫ್ಯಾಕ್ಟ್ರಿ ಅವರು ಶೇಷ ಕಟ್ತಿದ್ರಿ ನೀವು. ಸಿಪ್ಪಿ ಮತ್ತು ಬೂದಿ ಮೇಲೆ ನಮಗೆ ಬೆಲೆ ಕೊಡೋಕ್ಕಾಗೋದಿಲ್ಲ ಅಂತಂದ್ರೆ ಏನದು? ನೀವು 6 ರೂಪಾಯಿ ಕೆಜಿ ಸಿಪ್ಪಿ ಮಾರ್ತೈತಿ. ಇವತ್ತು ಎಷ್ಟು 1 ಟನ್ ಕಬ್ಬಿನಿಂದ ಸಿಪ್ಪಿ ಎಷ್ಟು ಹೊಡ್ತೈತಿ, ಬೂದಿ ಮಾರ್ತೈತಿ. ಇವತ್ತ ನಮ್ಮ ರಿಕವರಿ ಲೆಕ್ಕಾಚಾರದಾಗ 4,500 ರೂಪಾಯಿ ರೇಟ್ ಕೊಡ್ಬೇಕು. ನಮ್ಮ ರಿಕವರಿ ಲೆಕ್ಕಾಚಾರದಾಗ ಎಲ್ಲಿದ್ದು. ಆದ್ರೆ ಇವತ್ತು ಏನ ಕಾವೇರಿ ಬೆಟ್ಟ ಅಂದ್ರೆ ಮೈಸೂರು ಪ್ರಾಂತ್ಯದೊಳಗೆ ಏನು ಬೆಳಿತಾರಲ್ಲ ಕಬ್ಬ, ಅಲ್ಲಿ 7ವರೆಯಿಂದ 9ವರೆಗೆ ರಿಕವರಿ ಐತಿ. ಆ ರೇಟ ಇವತ್ತಿನ ತನಕ ನಮ್ಮ ತೆರಾಗಿ ತುಂಬಿದಾರೆ. ಕರ್ನಾಟಕದೊಳಗೆ ಈ ರೇಟ್ ಐತಪ್ಪ ಅಂತೇಳಿ. ಆದ್ರೆ ನಮ್ಮ ಉತ್ತರ ಕರ್ನಾಟಕದೊಳಗೆ ನಮ್ಮ ರಿಕವರಿ ರೇಟ್ ಐತಿ ಹೇಳ್ರಿ, 9ವರೆಯಿಂದ 13 ಐತಿ.
13 ರಿಕವರಿ ಆದ್ರೆ ನಮಗೆ 4 ವರ್ಷ ಅವ್ರ ಮೇಲೆ ಕೊಡ್ಬೇಕು ಅವ್ರು. ಆದ್ರೂ ನುಕ್ಸಾನ್ ಅಂತ ಹೇಳ್ತೀರಿ ಅಂದ್ರೆ ಬಾಗ್ಲ ಮುಚ್ಕೊಂಡು ಹೋಗಿ ನಾವು ಕಬ್ಬಿನ ಎಲ್ಲ ಚಾಲು ಮಾಡ್ತೇವೆ. ಏನಿಲ್ಲ ಮೇಡಮ್, ಎಲ್ಲರೂ ಏನಂತಂದ್ರು ಜಿಲ್ಲಾ ಮಂತ್ರಿಗಳು ಬರ್ಲಿಲ್ಲ ಅಂತ ಹೇಳ್ತಾರ. ನೀವು ಜಿಲ್ಲಾ ಮಂತ್ರಿಗಳದ ವಿಚಾರ ಬಿಟ್ರೆ ಇಲ್ಲ ಮೇಡಮ್, ಒಳ್ಳೇದ್ ಅನ್ಸುತ್ರಿ ಸರ್. ಇಲ್ಲ ಮೇಡಮ್, ಯಾಕಂದ್ರೆ ಮಂದಿ ರೊಚ್ಚಿಗೆದ್ದಾರೆ. ಇಲ್ಲ ಮೇಡಮ್, ಅವ್ರದ್ದು ಮಾತ ಕಡಿಮೆ ಕೆಲಸ ಜಾಸ್ತಿ ಮೇಡಮ್. 3,000 ಇದ್ದಿದ್ದ 3,200 ಮೇಡಮ್. ಮತ್ತೆ ಇನ್ನೊಂದು ಮೇಡಮ್, ರಾಯಬಾಗ್ ತಾಲೂಕಿನಾಗ ಮೇಡಮ್ ಸುಮಾರು ವರ್ಷಗಳಿಂದ ಎಲ್ಲ ಕೆರೆಗಳೆಲ್ಲ ಬತ್ತಿ ಹೋಗಿದ್ದು ಮೇಡಮ್. ಹೋದ ವರ್ಷ ನೀರು ಹರಿಸಿ ಘಟಪ್ರಭಾ ಎಡದಂಡೆ ಕಾಲುವೆಯಿಂದ ಎಲ್ಲಾ ಕೆರೆಗಳ ತುಂಬುವಂತ ಕೆಲಸ ಮಾಡಿದ್ರು ಮೇಡಮ್. ಹಾ, ಎಲ್ಲಾ ಕೆರೆಗಳನ್ನ ತುಂಬಿಸುವಂತ ವ್ಯವಸ್ಥೆ ಮಾಡಿದ್ರು ಮೇಡಮ್. ಹಾ, ಅದನ್ನ ಮುಂದ್ ಟಾಪಿಕ್ ಬರ್ತೇನೆ ಮೇಡಮ್. ಅದ ಟಾಪಿಕ್ ಬರ್ತೇನೆ ಮೇಡಮ್. ಏನಿಲ್ಲ ಮೇಡಮ್, ಇವಾಗ ನಾನು ಹೇಳ್ತೀನಿ ಮೇಡಮ್, ಇವಾಗ ವಿಜಯೇಂದ್ರ ಅವರು ಮೇಡಮ್ ಇಲ್ಲೇ ಗುರ್ಲಾಪುರ ಕ್ರಾಸ್ ನಲ್ಲಿ ಮಲ್ಕೊಂಡ್ಬಿಟ್ರು. ಅದೇ ವಿಜಯೇಂದ್ರ ಅವರು ಡೆಲ್ಲಿಯಲ್ಲಿ ಮಲ್ಕೊಂಡು. ಒಂದ್ ನಿಮಿಷ ಸರ್, ಈಗ ಹೊಟ್ಟೆ ಹಸದವನ್ಗ ಅನ್ನ ಕೊಡಬೇಕ ಹೊರತ ಕಂಬಳಿ ಹೊಚ್ಚಿಸಿ ಮಲಗಿಸಿದ್ರ ಸತ್ತು ಹೋಗ್ತಾನ. ಅದೇ ಮೇಡಮ್ ನಾ ಹೇಳೋದು ಮೇಡಮ್, ನಾನು ಕೆರೆ ತುಂಬಿಸಿದೆ ನಾನು ಮಾಡಿದೆ ಅಲ್ಲ, ಈಗಿಂದ ಲಾಸ್ಟ್ ಹೇಳ್ತಾರೆ ಮೇಡಮ್. ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಂತ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರು, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬರು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ರೈತರಿಗೆ ಇಂದು ಅಥವಾ ನಾಳೆ ಸಿಹಿ ಸುದ್ದಿಯನ್ನು ಕೊಡ್ತಾರಂತ ಭರವಸೆ ಇದೆ ಮೇಡಮ್. ನಾವು ನಿಮ್ಮನ್ನ ಏನ್ ಮಾಡೋಣ ಹೇಳ್ರಿ. ಏನಿಲ್ಲ ಮೇಡಮ್, ನಾವು ರೈತರು ಮೇಡಮ್, ನೀವು ರೈತರು. ಆಲ್ ರೈಟ್, ಓಕೆ. ಬಿಜೆಪಿ ಅವರು ಮೇಡಮ್, ನಾನು ರಾಜ್ಯ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂದ್ರೆ ರೀ, ನವಂಬರ್ ಕ್ರಾಂತಿ ಕುರ್ಚಿಗಾಗಿ ಕಿತ್ತಾಡೋದು ಬಿಟ್ಟು ಫ್ಯಾಕ್ಟ್ರಿ ಅವ್ರನ್ನ ಮನೆ ಒಲಿಸ್ರಿ, ಬೇಕಾದ್ರೆ ಅವ್ರ ಮ್ಯಾಗ ಒಂದು ಇದನ್ನು ಹೇಳ್ರಿ. ನೀವು ಇದು ಕೊಡಬೇಕಪ್ಪ ಅಂತಂದು ಯಾರೇ ಇರಲಿ, ಅವ್ರು ಯಾವ ಪಕ್ಷದ ಫ್ಯಾಕ್ಟ್ರಿ ಮಾಲೀಕರು ಇರಲಿ. ಆದ್ರೆ ನೀವು ಈಗ ಯಾತ್ರೋಗದಿರಿ ಅಂದ್ರೆ ರಾಜ್ಯ ಕಾಂಗ್ರೆಸ್ ಪಕ್ಷದವ್ರ ಯಾರು ಮುಖ್ಯಮಂತ್ರಿ ಆಗೋದ, ಯಾರು ಸಿ ಎಮ್ ಆಗೋದ, ಯಾರು ಉಸ್ತುವಾರಿ ಸಚಿವರು ಆಗೋದ ಈ ಇದ್ರೋಗದಾರ. ಹೊರತಾಗಿ ರೈತರು ಕಷ್ಟದಾಗ ಅದಾರು, ರೋಡ್ದಾಗ ಮಲಗಿದಾರ ಅನ್ನೋದು ಅವ್ರ ವಿಚಾರನೇ ಇಲ್ಲ. ಅದನ್ನೆಲ್ಲ ಬಿಟ್ಟು ಸಿದ್ದರಾಮಯ್ಯನವ್ರಿಗೆ ಯಾರೇ ಇರಲಿ ಅವ್ರಿಗಿಷ್ಟು ನೀವು ಕೊಡಬೇಕಂತಂದು ಅವರೊಂದು ಒತ್ತಾಯ ಮಾಡಿ, ಈಗ ಕುಡ್ದಿಲ್ಲ ಅಂದ್ರೆ ನಿಮ್ಮ ಫ್ಯಾಕ್ಟ್ರಿ ಸೀಜ್ ಮಾಡ್ತಾರಂತಂದು. ಈಗ ರೀ 60 ವರ್ಷ ಸತ್ತ, ಈಗ 10 ವರ್ಷ ಹಚ್ಚಗಡಿ 8 ವರ್ಷ ಹಚ್ಚಗಡಿನ 300 ರೂಪಾಯಿ ಪಟ್ನ ಘೋಷಣೆ ಮಾಡಿರಿ. ವರ್ಷ ಒಬ್ಬ ರೈತರು ಸಾಯಬೇಕತ್ತೇನು ಬೇಡ್ಕೊಂಡಾರ, ಫ್ಯಾಕ್ಟ್ರಿ ಮಾಲಕರೆಲ್ಲ ಚೊಕ್ರಿ ಇಲ್ಲ. ಈಗ ಏನು ಮಾಡ್ರಿ, 8 ದಿನ ಕೂತರೂ ಅಲ್ಲಿ ಒಂದು ಬಿಲ್ ಏನೂ ಘೋಷಣೆ ಆಗೋದು. 60 ವರ್ಷ ತೀರ್ಕೊಂಡಾಗ ಯಾಕೆ ಒಮ್ಮೆ ಕೊಟ್ಟರು ಬಿಲ್ಲ ಒಂದೊಂದು ವರ್ಷದಾಗ ಈಗ ಕೊಡಬೇಕಾಗಿತ್ತು. ಕಂಕಣವಾಡಿ ಅವರ ಊರವ್ರ ನೋಡ್ರಿ, ದೇವ್ರು ನಮ್ಮನ್ನ ಅದಕ್ಕೆ ಕರ್ಕೊಂಡು ಬಂದಾರ ಇಲ್ಲಿಗೆ ಅಂತ ಅನ್ಸತ್ರಿ ಸರ್. ಹೌದ್ರಿ ಸರ್. ಸೊ ವಿಠ್ಠಲ್ ಅರ್ಬಾವಿ ಅವ್ರು ತೀರ್ಕೊಂಡಾಗ ಬುಡಕ್ಕೆ ಬೆಂಕಿ ಹತ್ತಿ ಅವ್ರು 300 ರೂಪಾಯಿ ಕೊಟ್ಟರು ಸಹಾಯಧನ, ಹೌದಿಲ್ರಿ ಸರ್? ಸೊ ಈಗ ರೈತರ ರೊಚ್ಚಿಗೆದ್ದಾರ. ಹತ್ತರಿಕೆಯಲ್ಲಿ ಈಗಾಗಲೇ ಕಲ್ಲು ಬೀಸಾರ. ಇನ್ನೂ 2 ದಿನ 3 ದಿನ ಕೊಡ್ರಿ, 4 ದಿನ ಕೊಡ್ರಿ ಅಂತೇಳಿ ಕಾರ್ಖಾನೆ ಮಾಲೀಕರ ಮುಲಾಜಿಗೆ ಬಿದ್ದು ಸಮಯ ಖರೀದಿ ಮಾಡಿದ್ರೋ ಪರಿಸ್ಥಿತಿ ಕೈಮೀರಿ ಹೋಗುತ್ತೆ. ಈಗಾಗಲೇ ಒಬ್ಬ ರೈತ ವಿಷ ಕುಡಿದು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದಾರೆ. ಪರಿಸ್ಥಿತಿ ಕೈ ಮೀರೋದಕ್ಕಿಂತ ಮುಂಚೆ ಇದಕ್ಕೆ ಒಂದು ಪರಿಹಾರ ಕೊಟ್ಟರೆ ಸರಿ. ಇಲ್ದಿದ್ರೆ ನವೆಂಬರ್ ಕ್ರಾಂತಿ ಬೇಕಾಗಿಲ್ಲ, ರೈತರ ಕ್ರಾಂತಿ ಸಾಕು ಈ ಸರ್ಕಾರ ಬೀಳ್ಸೋದಕ್ಕೆ. ಇದು ಈ ದಿನದ ರಾಧಕ್ಕ ಪಂಚಾಯಿತಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.